ಭೃಕುಟಿಯ ಮಧ್ಯದಲ್ಲಿ ತೇಜೋಮಯ ತೇಜಸ್ಸನ್ನು ಅನುಭವ ಮಾಡ್ತಾ ಇದ್ದೇವೆ. ಸರ್ಚ್ ಲೈಟ್, ಫೋಕಸ್ ಲೈಟ್ ಹೇಗೆ, ಹಾಗೆ ಮಸ್ತಕದಲ್ಲಿ ಲೈಟ್ ಬಲ್ಬ್ ಬೆಳಗುತ್ತಾ ಇರುವ ಅನುಭವ. ಸ್ವದರ್ಶನ ಚಕ್ರವನ್ನು ನಿರಂತರ ತಿರುಗಿಸುವ ಅಭ್ಯಾಸದಲ್ಲಿ ತೊಡಗಿರುವ ಪರಮಾತ್ಮ ಛತ್ರಧಾರಿ ಮಕ್ಕಳನ್ನು ಪರಮಾತ್ಮ ನೋಡ್ತಾ ಬಹಳ ಮುಗುಳ್ನಗ್ತಾ ಇದ್ದಾರೆ. ಸೂಕ್ಷ್ಮ ವತನದಲ್ಲಿ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ. ನಾವು ಮಕ್ಕಳು ಸ್ವದರ್ಶನ ಚಕ್ರವನ್ನು ಯಥಾರ್ಥವಾಗಿ ಮನಸ್ಪೂರ್ವಕವಾಗಿ ಶ್ರದ್ಧೆಯಿಂದ ನಿಶ್ಚಯದಿಂದ ಯಾರೆಲ್ಲ ಚಕ್ರವನ್ನು ತಿರುಗಿಸ್ತಾ ಇದ್ದೀರಿ, ಅಂತಹ ಮಕ್ಕಳ ಮೇಲೆ ಸೂಕ್ಷ್ಮವತನದಿಂದನೇ ಬಾಪ್ ದಾದಾರವರ ನಯನದಿಂದ ಕರೆಂಟ್ ಬಂದು ಸ್ಥೂಲ ಸಾಕಾರದಲ್ಲಿ ಬಲೆ ಇದ್ದೇವೆ. ಸೂಕ್ಷ್ಮ ವತನದಿಂದ ಬಾಪ್ ದಾದಾರವರ ನಯನಗಳಿಂದ ಕರೆಂಟ್ ಬಂದು ಸ್ಥೂಲ ಸಾಕಾರದ ಸ್ಥೂಲ ಶರೀರದ ಮಸ್ತಕಕ್ಕೆ ತಲುಪುತ್ತಾ ಇರುವ ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ದಿವ್ಯ ಫರಿಷ್ಠ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ. ನಾವು ಸ್ವದರ್ಶನ ಚಕ್ರ ತಿರುಗಿಸಿಕೊಂಡು ಸ್ಥೂಲ ಸಾಕಾರದಲ್ಲಿ ಬಂದಿದ್ದೇವೆ, ಶರೀರದಲ್ಲಿ ಬಂದಿದ್ದೇವೆ, ವಿರಾಜಮಾನರಾಗಿದ್ದೇವೆ. ಮಸ್ತಕದಲ್ಲಿ ದಿವ್ಯತೆಯನ್ನು ಅನುಭೂತಿಯನ್ನು ಮಾಡ್ತಾ ಇರುವ ಸಮಯದಲ್ಲಿ ಸಡನ್ನಾಗಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಬಂದು ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅನುಭವ ಮಾಡ್ತಾ ನೋಡಬೇಕು ಅಂದ್ಕೊಂಡ್ರೆ ಆಕಾಶವನ್ನು ಮಾರು ಮಾಡಿ ಸೂಕ್ಷ್ಮ ವತನದಿಂದ ಬರ್ತಾ ಇರುವ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿವು ಅನುಭವ ಮಾಡಿ. ಸಡನ್ನಾಗಿ ಅಲ್ಲಿಂದ ಬರ್ತಾ ಇದೆ, ಅಚಾನಕ್ ಬರ್ತಾ ಇದೆ ಶಕ್ತಿ ಕಿರಣಗಳು. ಬೇಡ, ನಾವಿನ್ನೂ ಕನೆಕ್ಷನನ್ನೇ ಹೊಂದಿಲ್ಲ, ಆದರೂ ಕೂಡ ತನ್ನಷ್ಟಕ್ಕೆ ತಾನೇ ಬರ್ತಾ ಇದೆ ಶಕ್ತಿ ಕಿರಣಗಳು. ಕಾರಣ ಸೂಕ್ಷ್ಮವತನದಿಂದ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ, ಅವರ ನಯನದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಮನೆಯಲ್ಲಿಯೂ ಬಲೆ ಕೂತ್ಕೊಂಡಿದ್ದೇವೆ, ಬಂದು ನಮ್ಮ ಮಸ್ತಕಕ್ಕೆ ತಾಕ್ತಾ ಇರುವಂತಹ ಅನುಭವ ನೋಡಿ. ಒಂದು ಸಾರಿ ಆಶ್ಚರ್ಯವೆನಿಸ್ತಾ ಇದೆ. ಎಷ್ಟು ದಿನ ನಾವು ಸೂಕ್ಷ್ಮ ವತನಕ್ಕೆ ಹೋಗಬೇಕಾಗಿತ್ತು, ಸ್ಥೂಲ ಶರೀರದಿಂದ ಭಿನ್ನವಾಗಬೇಕಾಗಿತ್ತು. ದಿನೇ ಇದರ ಒಂದು ಅಭ್ಯಾಸ, ಬಹಳ ಕಾಲದ ಅಭ್ಯಾಸ ಶ್ರದ್ಧೆಯಿಂದ ನಡೀತಾ ಇರುವ ಕಾರಣ ಬಾಪ್ದಾದ ಮುದ್ದಾದ ಫರಿಸ್ತಿಗಳೇ ಸ್ವದರ್ಶನ ಚಕ್ರವನ್ನು ಎಷ್ಟು ಯಥಾರ್ಥವಾಗಿ ತಿರುಗಿಸ್ತಾ ಇದ್ದೀರಿ. ಎಷ್ಟು ದಿನ ನೀವು ಯೋಗವನ್ನು ತೊಡಗಿಸಬೇಕಾಗಿ ಬರ್ತಿತ್ತು, ಈಗ ಯೋಗ ಸ್ವತಃವಾಗಿ ಹತ್ಕೊಳ್ತಾ ಇದೆ. ಸ್ವತಃವಾಗಿ ಯೋಗ ಹತ್ತಿಕೊಳ್ಳಿ ಅಂತ ಬಾಪ ದಾದಾ ವತನದಲ್ಲಿ ನಿಂತುಕೊಂಡು ಅಲ್ಲಿಂದ ಶಕ್ತಿ ಸರ್ಚ್ ಲೈಟ್ ಕೊಡ್ತಾ ಇದ್ದಾರೆ. ಅವರ ನಯನದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಬರ್ತಾ ಇದೆ, ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಆಕಾಶವನ್ನು ಪಾರು ಮಾಡಿ ಸೂಕ್ಷ್ಮವತನದಿಂದ ಬರ್ತಾ ಇರುವಂತಹ ಕಿರಣಗಳು. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವು ಮಕ್ಕಳು ಸ್ವತಃ ಯೋಗಿ, ಸಹಜ ಯೋಗಿ, ನಿರಂತರ ಯೋಗಿ, ತೀವ್ರ ಪುರುಷಾರ್ಥಿ ಮಕ್ಕಳು. ಆಶ್ಚರ್ಯವಾಗ್ತಾ ಇದೆ. ಪರಮಾತ್ಮ ನಮ್ಮ ಒಂದು ಪುರುಷಾರ್ಥದ ಸ್ಟೇಜ್ ಹೆಜ್ಜೆಗೆ ಮುಂದುವರಿತಾ ಹೋದಂತೆ ಪರಮಾತ್ಮ ಸ್ವಯಂ ಬೆನ್ನು ಹತ್ತುತ್ತಾ ಇದ್ದಾರೆ. ಸ್ವಯಂ ಪರಮಾತ್ಮ ನಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಮಾಡಿ.
ಪುರುಷಾರ್ಥ ಮಕ್ಕಳು ಯಥಾರ್ಥವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಶ್ಚಯದಿಂದ ಮಾಡ್ತಾ ಇರುವ ಕಾರಣ ಮಕ್ಕಳೇ ನಾನೇ ಫಿದಾ ನಿಮ್ಮ ಮೇಲೆ, ಸ್ವಯಂ ಬಾಪದಾದ ನಾನೇ ಫಿದಾ ಮಕ್ಕಳೇ ನಿಮ್ಮ ಮೇಲೆ. ಯಥಾರ್ಥವಾಗಿ ಮಾಡ್ತಾ ಇದ್ರಿ. ಮುದ್ದಾದ ಫರಿಸ್ತೆಗಳು ಬರ್ಲಾ ನಿಮ್ಮ ಹತ್ರ ಬರ್ಲಾ ಅಂತಿದ್ದಾರೆ ಬಾಪದಾದ. ಬರ್ಬೋದಾ ಬಾಬಾ? ಯಾರಿಗೆ ಬೇಕು ಅಪ್ಪಾಜಿ? ಸ್ವಯಂ ಬಾಬಾ ನನಗೆ ನಿಮ್ಮ ನೆನಪು ಜಾಸ್ತಿ ಆಗ್ತದೆ, ಬರ್ಲ ಮಕ್ಕಳೇ. ವಚನದಲ್ಲಿ ಅಲ್ಲಿಂದ ಕರೆಂಟ್ ಕೊಡ್ತಾ ಇದ್ದಾರೆ, ಬರ್ಲ ಮಕ್ಕಳೇ ಅಂತಿದ್ದಾರೆ. ಅನುಭವ ಮಾಡಿ. ಅವರಿಗೆ ನಮಗೆ ಅಂತರಾಳದ ಕನೆಕ್ಷನ್ ಹೇಗಿದೆ ನೋಡಿ, ಟೆಲಿಪತಿ ಕನೆಕ್ಷನ್ ಹೇಗಿದೆ. ನೋಡಿ, ಯಾವ ಮಕ್ಕಳು ಸತ್ಯಹೃದಯದಿಂದ ಕರೀತಾ ಇದ್ದಾರೆ ಇವಾಗ, ಅಂತಹ ಮಕ್ಕಳ ಮನೆಗೆ ಬರ್ತಾರೆ ಅಪ್ಪಾಜಿ. ಅನುಭವ ಮಾಡಿ. ಈಗ ದಿವ್ಯ ನೇತ್ರದಿಂದ ಬಾಬಾ ಬರ್ತಿದ್ದಾರೆ ಅನ್ನುವಂತಹ ಉಮ್ಮಂಗ ಉತ್ಸಾಹದಲ್ಲಿ ಕುಳಿತುಕೊಳ್ಳಿ. ಹೃದಯ ರಾಮ, ಹೃದಯ ರಾಮ, ನೀನು ಬರ್ತೀನಿ ಅಂದ್ರೆ ನಾನು ಬೇಡ ಅಂತೀನ ಬಾಬಾ? ವೆಲ್ಕಮ್ ಬಾಬಾ. ಬಾಬಾ ಬನ್ನಿ. ಬಾಬಾ ಮುಗುಳ್ನಗ್ತಾ ಹೇಗಿದ್ರು ಬಾಬಾ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಸತ್ಯ ಹೃದಯ ಮಕ್ಕಳನ್ನ ಮಿಲನ ಮಾಡಲಿಕ್ಕೆ ಯಾರೆಲ್ಲ ಬನ್ನಿ ಅಂತ ಕರಿತಾ ಇದ್ರೆ ಅಂತಹ ಮಕ್ಕಳ ಮನೆಗೆ ಪರಮಾತ್ಮ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅನುಭವ ಮಾಡಿ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ, ಸೂಕ್ಷ್ಮ ವತನದಿಂದ. ಲೈಟ್ ಹೌಸ್, ಮೈಟ್ ಹೌಸ್ ಬಾಪ್ ದಾದ ಬರ್ತಾ ಇದ್ದಾರೆ. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಕೆಳಗಡೆ, ಇನ್ನಷ್ಟು ಕೆಳಗಡೆ, ಇನ್ನಷ್ಟು ಕೆಳಗಡೆ. ಹೃದಯ ರಾಮನನ್ನ ಹೃದಯದಿಂದ ಕರೆಯುತ್ತಿರುವ ಒಂದೊಂದು ಮುದ್ದು ಮುದ್ದಾದ ಫರಿಸ್ತೆಗಳ ತನ್ನ ಸಮೀಪದ ರತ್ನಗಳ ಹತ್ತಿರ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. 100% ಅಟೆನ್ಷನ್ ಇರುವ ಮಕ್ಕಳ ಮನೆಗೆ ಪರಮಾತ್ಮ ಬರ್ತಾ ಇದ್ದಾರೆ. ವೆಲ್ಕಮ್ ಪರಮಾತ್ಮ. ನಮ್ಮೆಲ್ಲರನ್ನ ಸ್ವತಃ ಯೋಗಿ, ಸಹಜ ಯೋಗಿ, ನಿರಂತರ ಯೋಗಿ, ನಿರಂತರ ಯೋಗಿಯನ್ನಾಗಿ ಮಾಡಿರುವ ಹೃದಯ ರಾಮ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅನುಭವ ಮಾಡಿ. ಹೃದಯ ರಾಮ ಬರ್ತಾ ಇದ್ದಾರೆ. ಸೂಕ್ಷ್ಮ ವತನದಿಂದ ಕೆಳಗಡೆ ಆಕಾಶವನ್ನು ಪಾರು ಮಾಡಿ ಕೆಳಗಡೆ, ಇನ್ನೂ ಕೆಳಗಡೆ, ಇನ್ನೂ ಕೆಳಗಡೆ ಅನುಭವ ಮಾಡಿ ಬರ್ತಾ ಇದ್ದಾರೆ. ನಮ್ಮನ್ನಷ್ಟೇ ಬಿಡ್ಲಿಕ್ಕೆ ಅವನಿಗೂ ಇಷ್ಟ ಇಲ್ಲ, ಅಷ್ಟು ಪ್ರೀತಿ ಇದೆ ಅವನಿಗೆ. ಬರ್ತಾ ಇದ್ದಾರೆ. ಮನೆಯಲ್ಲಿ ಹೃದಯ ರಾಮ. दुनिया पूछे कहाँ है तेरा वो भगवान, मैं फलक से कहूँ वो मेरे पास है. मेरा बाबा मेरे साथ है, मेरा बाबा मेरे पास है. दिल में जिसे बसाया वो दिलदाराम खास है. मेरा बाबा मेरे साथ है. अकेला नहीं मैं तो कंबाइंड हूँ,
जहाँ मैं हूँ वहाँ वो मेरे संग है। नया जीवन मिला, नया ये रंग है, संग के रंग में आत्मा ये लाल है। मेरा बाबा मेरे साथ है, मेरा कहना सहज भूलना मुश्किल है। मेरे दिल के तख्त पर बस वो ही काबिल है। ना कोई दूजा है, ना कोई बात है, खामोशी में भी मीठी मुलाकात है। साथ उसका जैसे सर पे हाथ है। ಅನುಭವ ಮಾಡಿ मेरा बाबा ತನ್ನ ವರದ ಹಸ್ತವನ್ನು ಇಡ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ನಮ್ಮೆಲ್ಲರ ಹತ್ತಿರ ಬಂದು ಯಾವ ಮಕ್ಕಳು ಸತ್ಯರೋಧದಿಂದ ಬಾಬರನ್ನ ಕರೆದಿದ್ದೀರಿ ಅಂತಹ ಮಕ್ಕಳ ಮನೆಗೆ ಬಂದು ಡೈರೆಕ್ಟ್ ಎದುರುಗಡೆ ಬಂದು ವರದ ಹಸ್ತವನ್ನು ತಲೆ ಮೇಲಿಟ್ಟಿದ್ದಾರೆ. ನನ್ನ ಬಾಬಾ ನನ್ನ ಹತ್ತಿರ ಇದ್ದಾರೆ. ಕರೆದ ತಕ್ಷಣನೇ ಬರ್ತಾರೆ. ಅವರೇ ಬರಬೇಕು ಅನ್ಕೊಂಡು ಬಂದಿದ್ದಾರೆ ಬಾಬರು. ಎಷ್ಟು ಪ್ರೀತಿ ಮಾಡ್ತಾರೆ ಬಾಬಾ. ಜೊತೆಗೆ ಜೀವಿಸೋಣ, ಜೊತೆಗೆ ಹೋಗೋಣ. ನನ್ನ ಬಾಬಾ ನನ್ನ ಸಮ್ಮುಖದಲ್ಲಿ ನನ್ನ ಬಾಬಾ ಬಂದಿದ್ದಾರೆ. साथ है मेरा बाबा मेरे पास है। दिल में जिसे बसाया वो दिलाराम खास है। कंबाइन सदा ಬಾಬಾ ನನ್ನ ಹತ್ತಿರ ಬಂದು ಸಮೀಪದಲ್ಲಿ ಬಂದು ಕುಳಿತ ತಕ್ಷಣ ಅವರ ಕಂಬೈನ್ಡ್ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದೆ. ನನ್ನ ಜೊತೆಗಾರ ಶಿವ ಬಾಬಾ, ನನ್ನ ಆತ್ಮ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ಬಾಪ್ ದಾದ ತನ್ನ ವರದ ಹಸ್ತವನ್ನು ತಲೆ ಮೇಲಿಟ್ಟು ಸೆಕೆಂಡಿನಲ್ಲಿ ಅವ್ಯಕ್ತ ಫರಿಷ್ಠಾಭವದ ವರದಾನವನ್ನು ಕೊಟ್ಟು ನಾವೆಲ್ಲ ಮಕ್ಕಳನ್ನು ಫರಿಷ್ಠಗಳನ್ನಾಗಿ ಮಾಡಿಕೊಂಡು ತನ್ನ ನಯನದ ರೆಪ್ಪೆಗಳ ಮೇಲೆ ಕೂರಿಸ್ತಾ ಇದ್ದ. ನಾವೆಲ್ಲ ಪುಟಾಣಿ ಫರಿಷ್ಠಗಳಾಗಿ ಸ್ಥೂಲ ಸಾಕಾರ ಶರೀರದಿಂದ ಭಿನ್ನ ಎಲ್ಲ ಶರೀರದ ಭಾರದ ಹೊರೆಯಿಂದ ಭಿನ್ನ ಹಗುರತೆಯ ಫರಿಷ್ಠ ಆಗಿ ಪರಮಾತ್ಮ ನಯನದ ಬಾಪ್ ದಾದಾರವರ ನಯನಗಳ ರೆಪ್ಪೆಗಳ ಮೇಲೆ ನಾವೆಲ್ಲರನ್ನ ಕೂರಿಸ್ತಾ, ಮಕ್ಕಳೇ ನಿಮ್ಮ ನೆನಪಾಗ್ತದೆ ನನಗೆ, ಮಕ್ಕಳೇ ನಿಮ್ಮ ನೆನಪಾಗ್ತಾ ಇದೆ. ನನ್ನ ಪಾಕೆಟ್ ಡೈರಿಯಲ್ಲಿ ನಿಮ್ಮ ಹೆಸರು ಸಿದ್ಧವಾಗಿದೆ. ಸ್ವತಃ ನಾನು ನಿಮ್ಮನ್ನು ನೆನಪು ಮಾಡಲಾರಂಭಿಸಿದ್ದೇನೆ. ಮಕ್ಕಳೇ, ನೀವು ಯೋಗವನ್ನು ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ಸ್ವತಃ ನಾನು ನಿಮ್ಮನ್ನು ನೆನಪು ಮಾಡ್ತಾ ಇದ್ದೀನಿ. ನೀವು ಸ್ವತಃ ಯೋಗಿಗಳಾಗಿದ್ದೀರಿ ಮಕ್ಕಳೇ, ನಿರಹಂಕಾರಿಗಳಾಗಿದ್ದೀರಿ, ಮುಗ್ಧ ಆತ್ಮ ಆಗಿದ್ದೀರಿ, ನನ್ನ ಸಮಾನ ಆಗಿದ್ದೀರಿ ಅಂತ ಪರಮೇಶ್ವರ ಬಾಪ್ ದಾದಾ ನಾವೆಲ್ಲ ಫರಿಷ್ಠೆಗಳನ್ನು ತನ್ನ ನಯನದ ರೆಪ್ಪೆಗಳ ಮೇಲೆ ಪುಟಾಣಿ ಫರಿಷ್ಠೆಗಳನ್ನಾಗಿ ಮಾಡಿಕೊಂಡು ಕರೆದುಕೊಂಡು ಹೊರಟಿದ್ದಾರೆ. ಆಕಾಶದತ್ತ ಹೊರಟಿದ್ದೇವೆ. ಕೋಟಿಯಲ್ಲಿ ಕೆಲವರಲ್ಲೂ ಪರಮಾತ್ಮ ಫರಿಷ್ಠಗಳು, ರಾಮನ ಹೃದಯ ಸಿಂಹಾಸನಾಧಿಕಾರಿಗಳು. ಬಾಪ್ ದಾದಾರವರ ನಯನಗಳ ರೆಪ್ಪೆಗಳ ಮೇಲೆ ಕುಳಿತುಕೊಂಡು ಹೊರಟಿದ್ದೇವೆ. ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಬಾಬಾ ಬಂದರು, ನಮ್ಮನ್ನು ಫರಿಷ್ಠೆಗಳನ್ನಾಗಿ ಮಾಡಿಕೊಂಡ್ರು.
ಸೂಕ್ಷ್ಮ ವತನದಲ್ಲಿ ಕರ್ಕೊಂಡು ಬಂದು ನಮ್ಮ ಸಮ್ಮುಖದಲ್ಲಿ ಪರಮಾತ್ಮ, ಮಕ್ಕಳೇ ನಿಮ್ಮ ನೆನಪು ನನಗೆ ಸತಾಯಿಸ್ತಾ ಇದೆಯಲ್ಲ, ಅಂಥದ್ದು ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೇಳ್ತಾ ಇದ್ದೀನಿ. ಬಾಬಾ ಧನ್ಯವಾದ ಅಪ್ಪಾಜಿ, ನಾನು ಸತ್ಯ ಹೃದಯದಿಂದ ನಿನ್ನಷ್ಟೇ ಇಷ್ಟಪಡ್ತಾ ಇದ್ದೀನಿ ಜಗತ್ತಿನಲ್ಲಿ. ಬಾಬಾ ಹೃದಯ ರಾಮ, ನಿನ್ನ ಮೇಲೆ ಪ್ರೀತಿ, ನಿನ್ನಷ್ಟು ಪ್ರೀತಿ ಬೇರೆ ಯಾವ ಕಡೆನೂ ಅನಾಸಕ್ತ ಆಗಿಬಿಟ್ಟಿದೆ ಬಾಬಾ. ವೈರಾಗ್ಯ ಇದೆ ಬಾಬಾ. ನನಗೆ ನೀನು ಬೇಕು. ಹೃದಯದ ತುಂಬ ನನ್ನ ಬಾಬಾ ಇರುವ ಕಾರಣ ನನ್ನ ನೆನಪು ನಿನಗೆ ತಲುಪುತ್ತಾ ಇದೆ. ಯಾದ ಸೆ ಯಾದ ಮೇಲೆ ರಹಾ ಹೇ ಬಾಬಾ ಅಂತ ನಾವು ಅಂತಿದ್ದೇವೆ. ವಾಹನನ ಮುದ್ದಾದ ಕಣ್ಮಣಿಗಳೇ, ನಿರಂತರ ತಪಸ್ವಿ ಮೂರ್ತಿಗಳೇ, ನಿರಹಂಕಾರಿ ಮಕ್ಕಳೇ, ನನ್ನ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳೇ ಎನ್ನುತ್ತಾ ಅಪ್ಪಿಕೊಳ್ತಾ ಇದ್ದಾರೆ ಬಾಪದಾದವರು. ಎಲ್ಲ ನಿರಹಂಕಾರಿ ಮಕ್ಕಳು ಬಾಪದಾದವರನ್ನು ಅಪ್ಪಿಕೊಳ್ತಾ ಇದ್ದೇವೆ. ಬಾಬಾ ನನ್ನ ಬಾಬಾ 24/7 365 days ನಿರಂತರ ನಿನ್ನ ನೆನಪು ಸತಾಯಿಸ್ತಾ ಇದೆ ಹೃದಯ ರಾಮ. ಹಾಗಾಗಿ ನನ್ನ ನೆನಪು ನಿನಗೆ ರೀಚ್ ಆಗ್ತಾ ಇದೆ ಬಾಬಾ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ನೆನಪು ನನಗೆ ಸತಾಯಿಸ್ತಾ ಇದೆ. ಬಾಬಾ ನನಗೆ ಕೂಡ ನಿನ್ನ ನೆನಪು ಸದಾ ಸತಾಯಿಸ್ತಾ ಇದೆ. ಸತ್ಯ ಹೃದಯದಿಂದ ಹೇಳ್ತಾ ಇದ್ದೀನಿ, ಹೃದಯ ರಾಮ ಹೃದಯ ರಾಮ ಹೃದಯ ರಾಮ. ಬಾಬು ದಾದಾನು ಕೂಡ ಮುಗುಳ್ನಗ್ತಾ ಇದ್ದಾರೆ, ನಾವು ಕೂಡ ಮುಗುಳ್ನಗ್ತಾ ಇದ್ದೇವೆ. ಸತ್ಯ ಹೃದಯ ಮಕ್ಕಳು ಹೀಗೆ ನಿರಹಂಕಾರಿಗಳಾಗಿ ನಿರ್ಮಾಣ ಚಿತ್ತದವರಾಗಿ ಹೃದಯೇಶ್ವರನನ್ನು ಅಂಶ ಮಾತ್ರ ಸಂಶಯವಿಲ್ಲದೆ ಪ್ರೀತಿ ಮಾಡುವ ಹೈಯೆಸ್ಟ್ ಆ್ಯಂಡ್ ಹೋಲಿಯೆಸ್ಟ್ ಮಕ್ಕಳಂದರೆ ಬಾಬಾ 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 ಅಂತ ನೆನಪು ಮಾಡ್ತಾ ಸಮೀಪದ ರತ್ನಗಳನ್ನು ನೆನಪು ಮಾಡುವ, ರತ್ನಗಳ ನೆನಪು ಅವರಿಗೆ ರೀಚ್ ಆಗ್ತಾ ಇರುವ ಕಾರಣ ಮಕ್ಕಳೇ ನಿಮ್ಮ ನೆನಪು ನನಗೆ ಸತಾಯಿಸ್ತಾ ಇದೆ, ಅದಕ್ಕೆ ಬಂದೆ ನಾನು. ಜೀ ಬಾಬಾ ಬಾಪ್ ದಾದಾ ಈ ಎಲ್ಲ ಮಕ್ಕಳನ್ನು ಸೂಕ್ಷ್ಮ ವತನದಲ್ಲಿ, ಮಕ್ಕಳೇ ನೀವು ನನ್ನ ಪ್ರೀತಿ ಮಾಡ್ತೀರ ತಾನೇ, ಮತ್ತು ನೀವು ಅಲ್ಲಿ ಇಲ್ಲಿ ಪ್ರೀತಿ ಮಾಡಿದರೆ ನನಗಿಷ್ಟ ಆಗಲ್ಲ, ಗೊತ್ತಲ್ಲ ನಿಮಗೆ. ಸಾಯಂಕಾಲ ಕ್ಲಾಸ್ ತಗೊಂಡಿದ್ದೆ ನೆನಪಿದೆಯಾ? ಬೇಜಾರಾಗಿದ್ದೀರಾ? ಇಲ್ವಲ್ಲ? ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲ ಅಪ್ಪಾಜಿ ಇಲ್ಲಪ್ಪ. ಹೇಳ್ರಿ ಬಾಬಾ ಅವ್ರಿಗೆ. ನೋ ಅಪ್ಪಾಜಿ, ಏನು ಬೇಜಾರಿಲ್ಲ, ಎಷ್ಟೇ ಆದರೂ ನನ್ನ ಉನ್ನತಿಗೋಸ್ಕರ ಅಲ್ವಾ. ಆ ಅಡಗಿಕೊಂಡಿರುವ ಪ್ರೀತಿ ಅದನ್ನು ವ್ಯಕ್ತಪಡಿಸುವ ಒಂದು ನಿಟ್ಟಿನಲ್ಲಿ ನೀವು ಹಾಗೆ ಹೇಳ್ತೀರಾ. ಸತ್ಯ ಹೃದಯದವರು ಸತ್ಯವಾದ ಶುದ್ಧವಾದ ಜಲಸ್ ಇರ್ತದೆ. ಬಾಬಾ ನಮ್ಮ ಮೇಲೆ ಜಲಸ್ ಯಾಕೆ ಬರ್ತಿದೆ? ನನ್ನ ಮಕ್ಕಳು ಎಲ್ಲೂ ಹೋಗ್ಬಾರ್ದು ನನಗೆ ಅಂತಾರೆ ಬಾಬರವರು. ಹ್ಞೂ ಬಾಬಾ, ನಾವು ಎಲ್ಲೂ ಹೋಗುವುದಿಲ್ಲ, ಗೊತ್ತಿದೆ ನನಗೆ ಅಂತೀರಿ. ಆಮೇಲೆ ಮೋಹದ ವಶವಾಗಿ ಹೋಗ್ತೀರಿ ನೀವು, ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ಅಂತಾರೆ ಬಾಬರವರು. ಹೇಗೆ ಬಾಬಾ? ಯಾವಾಗ ಹೋಗಿದ್ದೀವಿ ಬಾಬಾ? ಕಥೆ ರೂಪದಲ್ಲಿ ತೋರಿಸಲಾಗಿದೆ ಅಲ್ವಾ? ಕಥೆ ರೂಪದಲ್ಲಿ ತೋರಿಸಲಾಗಿದೆ. ಎಷ್ಟೇ ಲಕ್ಷ್ಮಣ ರೇಖೆ ಹಾಕಿದರೂ ಕೂಡ ಸೀತೆ ತನ್ನ ಮೋಹಕ್ಕೆ ವಶವಾಗಿ, ಮೋಹ ಯಾಕೆ ಬಂತು? ಬಂಗಾರದ ಜಿಂಕೆ ಒಂದು ಕಡೆ, ಬಂಗಾರದ ಜಿಂಕೆ ಬೇಕು ಅಂತ ರಾಮನ್ನ ಕೇಳಿದರು. ಯಾಕೆ ಜಿಂಕೆ ಕೇಳ್ತಾಳೆ ಹೇಳಿ ಸೀತೆ? ನೀವೇ ಅದು ಸೀತೆ ಅಂದರೆ ನಾವುಗಳೇ. ಯಾಕೆ ಅಂದರೆ ನಾವು ವನವಾಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಂದ್ರೆ ಈ ಬಂಗಾರದ ಜಿಂಕೆಯಿಂದ ಮಾತೇರಿದಾರಲ್ಲ ಅಲ್ಲಿ, ಆ ಮಾತೇರಿಗೆ ಬಟ್ಟೆ ಹೊಲಿಯೋಕ್ಕೆ ಚೆನ್ನಾಗಿದೆ ಜಿಂಕೆ, ಹಾಗಾಗಿ ಜಿಂಕೆ ಬೇಕು ಅಂತ ಹೇಳಿದಾಗ ರಾಮ ಬೇಡ ಅಂದ್ರೂ ಕೇಳಲ್ಲ, ರಾಮ ಬೇಕು ನನಗೆ ಅಂತ ಹೇಳಿ ರಾಮನ್ನ ಕಳಿಸ್ತಾರೆ. ಆ ಥರದ್ದು ಏನೂ ಇಲ್ಲ ಅಂದ್ರೂ ರಾಮನ ಮಾತೇ ಕೇಳಲ್ಲ. ಯಾಕೆ ಹೇಳ್ರಿ? ಮೋಹಕ್ಕೆ ವಶವಾದರು. ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಮೋಹ.
ಮಾತೆಯರಿಗೋಸ್ಕರ ಮೋಹ. ಎಲ್ಲ ತರಹದ ಮಾಯೆ ಪ್ರಯತ್ನ ಮಾಡಿತ್ತು, ಸೋತಿರಲಿಲ್ಲ. ಕೊನೆಗೂ ರಾವಣನ ರೂಪದಲ್ಲಿ ನಮ್ಮೆಲ್ಲರನ್ನ ಸೋಲಿಸ್ತದೆ. ಅದು ಹೇಗೆ ಸೋಲಿಸುತ್ತೆ? ಲಕ್ಷ್ಮಣ ರೇಖೆ ಇದೆ ಶ್ರೀಮತ, ಇದನ್ನು ದಾಟುವಂಗಿಲ್ಲ. ಅಲ್ಲಿನೂ ಕೂಡ ರಾವಣ ಭಿಕ್ಷುಕ ಅಲ್ವಾ, ಪಾಪ ಅಲ್ವಾ ಅಂತ ಮತ್ತೆ ಮೋಹ. ಅಯ್ಯೋ ಪಾಪ ಅಲ್ವಾ ಅಂತ ಮತ್ತೆ ಮೋಹ, ಭಿಕ್ಷುಕರಿಗೆ ಭಿಕ್ಷೆ ಹಾಕಲಿಲ್ಲ ಅಂದ್ರೆ ಹೆಂಗೆ ಅಂತ. ಅಲ್ಲೂ ಸೋಲ್ಬೇಕಾಗಿ ಬರ್ತದೆ ಸೀತೆ. ಸೋತು ಹೆಜ್ಜೆ ಹೊರಗಿಟ್ರೆ ರಾವಣ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ರಾಮ ಹುಡುಕ್ತಾ ಪ್ರಯತ್ನ ಮಾಡ್ತಾರೆ. ಇದರ ಅರ್ಥ ಗ್ರಹಚಾರಿ ಕೂತ್ಕೊಳ್ತು ಅಂತ ನಮ್ಮ ಜೀವನದಲ್ಲಿ. ಗ್ರಹಚಾರಿ ಕೂತ್ಕೊಂಡ್ರೆ ಹೀಗೆ ಲಕ್ಷ್ಮಣ ರೇಖೆ ಕ್ರಾಸ್ ಮಾಡ್ತೀವಿ ನಾವು. ಗ್ರಹಚಾರಿ ಬಿಡಿಸ್ಕೋಬೇಕಂದ್ರೆ ಒಂದು ದಾನ ಮಾಡಬೇಕು. ಪುಣ್ಯ ಕ್ಷೀಣ ಆಗೋಯ್ತಲ್ವ ನಮ್ಮದು. ಪುಣ್ಯ ಕ್ಷೀಣ ಆದ ಮೇಲೇ ರಾವಣ ಕೈಗೆ ಸಿಗ್ತೀವಿ ನಾವು, ಅಲ್ಲಿ ತನಕ ಸಿಗುವುದಿಲ್ಲ ನಾವು. ನಮ್ಮ ಪುಣ್ಯ ಕ್ಷೀಣ ಆದ ಮೇಲೆ ರಾವಣ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ನಾವು ದಾನ ಮಾಡಬೇಕಾಗಿ ಬರ್ತದೆ. ದಾನ ಪುಣ್ಯ ಮಾಡಿದಾಗ ಇವನ್ ರಾವಣನ ಕಡೆ ಇರುವಂತಹವರು ಕೂಡ ತ್ರಿಜಟ ರಾಕ್ಷಸಿ ಇದ್ದರೂ ಕೂಡ ಮಗಳೇ ಅಳಬೇಡ, ನಾನಿದ್ದೀನಿ ಸಹಯೋಗ ಕೊಡೋಕ್ಕೆ ಶುರುವಾಯಿತು. ಯಾವಾಗ ಇದ್ದಿರೋ ಆಭೂಷಣಗಳನ್ನೆಲ್ಲ ಬಿಚ್ಚಾಕಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಭೂಷಣಗಳನ್ನು ಬಿಚ್ಚಾಕೋದಂದ್ರೆ ಏನು? ದಾನ ಮಾಡುವುದು. ಒಂದೊಂದು ಎಲ್ಲ ಆಭೂಷಣಗಳನ್ನು ಬಿಚ್ಚಿ ಕೆಳಗೆ ಬಿಸಾಕೋದು ಅಂದರೆ ದಾನ ಮಾಡ್ತಾ ಹೋದಂಗೆ. ಹೆಂಗೆ ದಾನ ಮಾಡ್ತಾ ಹೋಗ್ತಾರೆ ಹಂಗಂಗೆ ದಾನ ಪುಣ್ಯದ ಫಲ ಮತ್ತೆ ವೃದ್ಧಿ ಆದಂಗೆ ಆಭೂಷಣಗಳನ್ನ ಹೇಗೆ ಬಿಚ್ಚಿ ಹೋಗ್ತಾ, ಹಾಗಾಗಿ ಸೀತೆಯ ಪುಣ್ಯ ಮತ್ತೆ ಇಂಪ್ರೂವ್ ಆಗಿ ರಾವಣನ ಕಡೆ ಇದ್ದಂತಹ ತ್ರಿಜಟನೂ ಕೂಡ ಸಪೋರ್ಟಿಂಗ್ ಬರ್ತಾಳೆ. ಆವಾಗ ಆ ಆಭೂಷಣಗಳನ್ನ ರಾಮ ಹುಡುಕುವ ಸಮಯದಲ್ಲಿ ರಾಮನಿಗೂ ಕೂಡ ತಲುಪತ್ತೆ. ನಾವು ಮಾಡುವ ಸೇವೆ ಹೃದಯ ರಾಮನಿಗೂ ಕೂಡ ಸೇರಿಕೊಳ್ತದೆ. ಹೃದಯ ರಾಮನಿಗೆ ತಲುಪುತ್ತದೆ. ನಾವು ಮಾಡುವ ಸೇವೆ, ಪುಣ್ಯ ಸಹಯೋಗದ ಸೇವೆ ತಲುಪಿದಾಗ ಹೃದಯ ರಾಮ ಬರ್ತಾನೆ, ಹುಡುಕೊಂಡು ಬರ್ತಾನೆ. ಹುಡ್ಕೊಂಡು ಬಂದು ಕೊನೆಗೂ ಕೂಡ ನಮ್ಮೆಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾನೆ ರಾಮ. ಹೃದಯ ರಾಮ. ನನ್ನ ಸೀತೆಯರೇ, ಆತ್ಮ ಸೀತೆಯರೇ, ನಿಮ್ಮ ನೆನಪು ನನಗೆ ಹೆಚ್ಚುತ್ತಾ ಇದೆ. ನನ್ನ ಪಾಕೆಟ್ ಡೈರಿಯಲ್ಲಿರುವಂತಹ ಸೇವಾದಾರಿ ಮಕ್ಕಳು ನೀವು, ಹಾಗಾಗಿ ನಿಮ್ಮ ನೆನಪು ಸತಾಯಿಸ್ತಾ ಇದೆ. ಕರ್ಕೊಂಡು ಬಂದೆ. ನಾವೆಲ್ಲರೂ ಸೀತೆಯರು. ಹೌದಾ ರಾಮ, ಧನ್ಯವಾದ ರಾಮ. ಇನ್ನಷ್ಟು ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ದೇವೆ ಬಾಪ್ ದಾದಾರವರನ್ನು, ಸತ್ಯ ಹೃದಯದಿಂದ ಹೃದಯ ರಾಮನನ್ನು ಯಾರೆಲ್ಲ ಈ ಕ್ಷಣದಲ್ಲಿ ಅಪ್ಪಿಕೊಳ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ವಿಶೇಷ ತಾಕತ್ತನ್ನು ಪರಮಾತ್ಮ ಪ್ರಾಪ್ತಿ ಮಾಡ್ತಾ ಇದ್ದಾರೆ. ಅವರಲ್ಲಿರುವ ಎಲ್ಲ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಾಪ್ ದಾದಾರವರು. ಟ್ರಾನ್ಸ್ಫರ್ ಮಾಡಿ, ಮಕ್ಕಳೇ ಸ್ವಲ್ಪ ಹೊತ್ತು ನನ್ನ ಎದುರುಗಡೆ ಕೂತ್ಕೊಳ್ತೀರಾ, ನಾನು ನಿಮ್ಮನ್ನೇ ನೋಡ್ತಾ ಕೂತ್ಕೊಳ್ತೀನಿ, ನೀವು ನನ್ನೇ ನೋಡ್ಕೊಳ್ತಾ ಕೂತ್ಕೊಳ್ತೀರಾ, ಮಂತ್ರಿಗೆ ಹೇಳ್ತೀರಾ ಅಟೆನ್ಷನ್ ಇಲ್ಲೇ ಇರಲಿ ಅಂತ. ಜೀ ಬಾಬಾ, ನೀವೇ ಎಷ್ಟು ಪ್ರೀತಿ ಮಾಡುವಾಗ ಈ ಪ್ರಪಂಚ ಆಕರ್ಷಣೆಮಯ ಪ್ರಪಂಚ ಏನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ? ಅಂತಹ ರಾವಣ ಏನೆಲ್ಲ ಆಕರ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನನ್ನ ಮುಖ ಮಾತ್ರ ಅವನು ನೋಡಲಿಲ್ಲ. ನಾನು ಪವಿತ್ರತೆಯ ಶಕ್ತಿ ರಾವಣ ಟಚ್ ಮಾಡಲಿಕ್ಕೂ ಆಗಲಿಲ್ಲ.
ನನ್ನ ಪವಿತ್ರತೆಯ ಶಕ್ತಿ ಅಷ್ಟು ಪರಮಾತ್ಮ. ನೀನು ಹೇಳ್ದಂಗೆ ಕೇಳ್ತೀನಿ, ಕೂತ್ಕೊಂಡಿದ್ದೀನಿ ಅಪ್ಪಾಜಿ. ಮನಸ್ಸು ಬುದ್ಧಿ ಎಲ್ಲೂ ಹಲ್ಚಲಿಲ್ವಲ್ಲ? ಇಲ್ಲಪ್ಪಾಜಿ ಇಲ್ಲ. ನೀನೇ ಸ್ವತಃ ಅಷ್ಟು ಪ್ರೀತಿಯಿಂದ ಬಂದಾಗ ಎಲ್ಲಿ ಹೋಗ್ತದಪ್ಪಾಜಿ ನೀನು ಬಿಟ್ಟು? ನಿನ್ನ ಹತ್ರನೇ ಇದೆ ಬಾಬಾ. ನೋಡಿ, ಹೃದಯದ ಪ್ರೀತಿ ಮಾಡಬೇಕು. ಮಾತೆಯರು ಅಂದರೆ ಎಷ್ಟು ಪ್ರೀತಿ ಬಾಬನಿಗೆ. ಶಬರಿ ಕಾಯ್ತಾ ಇರ್ತಾಳೆ ಗುಡಿಸಲಲ್ಲಿ. ರಾಮ ನಿನ್ನ ದರ್ಶನ ಆಗಬೇಕು, ರಾಮ ನಿನ್ನ ದರ್ಶನ. ಮಾತೆ ಇರೋದಿಲ್ಲೋ, ಬಾಬನ ದರ್ಶನ ಆಗಬೇಕಲ್ಲ, ಕಾಯ್ತಾ ಇರ್ತಾರೆ. ಅವೆಲ್ಲ ಬಾರಿಯನ್ನೆಲ್ಲ ಕೆಟ್ಟಿರ್ತವೆ. ಆದ್ರೂ ಕೂಡ ರಾಮ ಎಷ್ಟು ಗೌರವ ಕೊಡ್ತಾರೆ ಮಾತೆಯರಿಗೆ. ಹೃದಯ ರಾಮ ಎಷ್ಟು ದಿನದಿಂದ ಕಾಯ್ತಾ ನಿನಗೆ ಊಟ ತಿನ್ನಿಸ್ಬೇಕು ಅಂತ ಕಾದಿಟ್ಟಿದ್ದೀನಿ, ತಿನ್ನು ಅಂತ ಬಾರಿಯನ್ನು ಕೊಟ್ಟರು ಕೂಡ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ರಾಮ. ಮಾತೆಯರೇ ಎಷ್ಟು ಪ್ರೀತಿ ಮಾಡ್ತಾನೆ ನಿಮ್ಮನ್ನು. ಅದೇ ಲಕ್ಷ್ಮಣ. ಲಕ್ಷ್ಮಣ ಏನು ಮಾಡ್ತಾನೆ? ನಿಮ್ಗೆ ಏನು ಕಡಿಮೆ ಬಿದ್ದಿತ್ತು ರಾಮನಿಗೆ? ರಾಮನಿಗೆ ಏನು ಕಡಿಮೆ ಬಿದ್ದಿತ್ತು? ಬಾರಿ ಏನು ಬೇಕಂದ್ರೆ ನಾನು ತಂದು ಕೊಡ್ತೀನಿ, ಚೆನ್ನಾಗಿರೋದು, ಕೆಟ್ಟದ್ದು ಇಸ್ಕೊಂಡು ತಿಂತಾ ಇದ್ದಾನೆ. ನಿನ್ಗೆ ಏನಪ್ಪ, ಸೀತೆನ ಹುಡುಕು ಒಬ್ಬರದಲ್ಲಿ ನಾನಿದ್ದೀನಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ಈ ಅಜ್ಜಿ ಹತ್ರ ಬಂದು ಅಂತಾನೆ ಲಕ್ಷ್ಮಣ. ರಾಮ ಪ್ರೀತಿಯಿಂದ, ನೋಡು ಲಕ್ಷ್ಮಣ ಎಷ್ಟು ಸ್ವೀಟ್ ಆಗಿದೆ, ಬಾರಿಯನ್ನು ತಿನ್ನು ತಗೋ ಅಂತ. ಅದೇ ಕೋಪದಲ್ಲಿ ಇಸ್ಕೊತ ನನ್ನ ಎದುರುಗಡೆ ಕೋಪ ಮಾಡೋಕೆ ಬರಲ್ವಲ್ಲ, ಹೊರಗಡೆ ಹೋಗೋದು ಚೆಲ್ಲೋದು. ರಾಮ ಕೊಡ್ತಾನೆ, ಇವ್ರು ಹೋಗಿ ಚೆಲ್ಲಿ ಬರೋದು ಮಾಡ್ತಾ ಇರ್ತಾನೆ. ಕೊನೆಗೂ ರಾಮ ಅಂದರೆ ಜ್ಞಾನಿತ್ವ ಆತ್ಮಗಳು ಯಾವತ್ತಿಗೂ ಅಹಂಕಾರ ಇರುವುದಿಲ್ಲ ಅವರಿಗೆ. ಜ್ಞಾನಿತ್ವ ಆತ್ಮ ರಾಮ, ಅಹಂಕಾರ ಇರುವುದಿಲ್ಲ. ಎಂತಹ ಬಡ ಆತ್ಮ ಇದ್ದರೂ ಅದಕ್ಕೆ ಪರಮಾತ್ಮನಿಗೆ ಗರೀಬ್ ನಿವಾಸ್ ಅಂತ ಹೇಳ್ತಾರೆ, ಬಡವರ ಬಂಧು ಅಂತ ಹೇಳ್ತಾರೆ, ಬಡವರ ಬಂಧು ಅಂತ ಹೇಳ್ತಾರೆ. ಶಬರಿ ಮೇಲೆ ರೆಸ್ಪೆಕ್ಟ್, ಗೌರವದಿಂದ ಆ ಒಂದು ಭಾವನೆಯ ಒಂದು ಭಾರೆಯನ್ನು ಸ್ವೀಕಾರ ಮಾಡ್ತಾನೆ. ಶಬರಿಯ ಆಸೆಯನ್ನು ಪೂರ್ಣ ಮಾಡ್ತಾನೆ. ಹಾಗೆ ರಾಮ ನಮ್ಮ ಹೃದಯ ರಾಮ. ನೀವು ಮಾತಾಡ್ದು ಒಂದೊಂದು ರೂಪಾಯಿ ಬಾಬನ ಸೇವೆ ಮಾಡ್ತೀರಲ್ವಾ? ಭಾವನೆಯ ಬುಕ್ಕ ಪರಮಾತ್ಮ. ಆ ಒಂದೊಂದು ರೂಪಾಯಿನೂ ಕೂಡ ಪರಮಾತ್ಮನಿಗೆ ಹೃದಯಕ್ಕೆ ಟಚ್ ಆಗ್ತದೆ. ಅದಕ್ಕೆ ಬಡವರು ಬಂದು ನಾನು ಅಂತಾನೆ ಬಾಬಾ, ಬಡವರ ಬಂದು ನಾನು. ನಾವೆಷ್ಟೇ ತಪ್ಪು ಮಾಡಿದರೂ ಕೂಡ ಬಾಬಾ ನಮ್ಮನ್ನು ಕ್ಷಮಿಸ್ತಾನೆ ಅನ್ನೋದಕ್ಕೆ ಸುಧಾಮ, ಕೃಷ್ಣ ಸುಧಾಮಂದು ಕತೆ ಗೊತ್ತಲ್ವ ಎಲ್ರಿಗೂ. ಕೃಷ್ಣ ಸುಧಾಮ ಫ್ರೆಂಡ್ಸು. ಸುಧಾಮನ ಅಮ್ಮ ಕಟ್ಟಿಗೆ ತೊಗೊಂಡ್ಬಂಡ್ರಿ ಜಂಗಲ್ಗೆ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಇವರಿಬ್ಬರು ಕಟ್ಟಿಗೆ ತೊಗೊಳಕ್ಕೆ ಹೋಗುವಾಗ ಸುಧಾಮನ ಕೈಲಿ 20 ಎನಿಸ್ಬಿಟ್ಟು ಕಡಲೆನ ಕೊಟ್ಟಿರ್ತಾರೆ. ನೀನು 20 ತಿನ್ನೋ, ಕೃಷ್ಣನಿಗೆ 20 ಕೊಡು ಅಂತ ಸುಧಾಮನಿಗೆ ಕೊಡ್ತಾರೆ. ತಗೊಂಡು ಬಂದಿರ್ತಾರೆ. ದಾರಿಲಿ ಹೋಗ್ತಾ ಕೃಷ್ಣನಿಗೆ ಸುಸ್ತಾಗುತ್ತೆ. ನಂಗೆ ನಿದ್ದೆ ಮಾಡ್ತೀನಪ್ಪ ಅಂತ ಮಲಗ್ತಾನೆ. ಸುಧಾಮನಿಗೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸುಧಾಮ ಏನು ಮಾಡ್ತಾನೆ, ಕಡಲೆ ತಣ್ಣಗೆ ಕೊಟ್ಟಿರೋ 20 ಕಡಲೆ ತಿಂದ್ಬಿಡ್ತಾನೆ. 1 2 3 ಅಂತ. ಆದರೂ ಹೊಟ್ಟೆ ತುಂಬಲ್ಲ ಅವನಿಗೆ. ಕೃಷ್ಣ ಇನ್ನೂ ಎದ್ದಿಲ್ಲ. ಆ 20 ಕೂಡ ಒಂದೊಂದು ತಿಂದ್ಬಿಡ್ತಾನೆ. 20 ಆ 40 ಕಡಲೆನೂ ಸುಧಾಮ ತಿಂದ್ಬಿಡ್ತಾನೆ. ಆಮೇಲೆ ಒಳಗಡೆ ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗ್ತದೆ. ಅಮ್ಮ ಇಬ್ಬರಿಗೂ ಸೇರಿ, ಇಬ್ಬರು ಭಾಳ ಪ್ರಾಣ ಸ್ನೇಹಿತರು, ಇಬ್ಬರಿಗೂ ಸೇರಿ ಕಡಲೆ ಕೊಟ್ಟಿದ್ರು. ನಾನು ನೋಡಿದರೆ ಕಡಲೆ ಕೊಟ್ಟಿದ್ದೇ ಹೇಳಿಲ್ಲ ನಾನು, ಕೃಷ್ಣನಿಗೆ ಕಡಲೆ ಕೊಟ್ಟಿದ್ದೇ ಹೇಳಿಲ್ಲ ನಾನು ತಿಂದ್ಬಿಟ್ಟಿದ್ದೀನಿ ಅಂತ ಗಿಲ್ಟ್ ಕಾಡ್ತಾನೇ ಇರ್ತದೆ. ಕೊನೆಯವರೆಗೂ ಹೇಳೋದಲ್ಲ. ಕೃಷ್ಣನಿಗೆ ಹೊಟ್ಟೆ ಹಸಿದ್ರು ಕೂಡ ಕೊಡಲ್ಲ. ಆಮೇಲೆ ಕಟ್ಟಿಗೆ ತಗೊಂಡು ವಾಪಸ್ ಮನೆಗೆ ಬಂದರೂ ಕೂಡ ಹೇಳಿರಂಗಿಲ್ಲ. ಅದರಿಂದ ಏನಾಯಿತು, ಆ 20 ಕೃಷ್ಣನಿಗೆ ಸೇರಬೇಕಾಗಿರೋ ಕಡಲೆ ತಾನೇ ತಿಂದ. ಏನಾಯಿತು, ಏನು ಮಾಡ್ದಂಗೆ ಆಯಿತು ಸುಧಾಮ? ಅಲ್ಲಿ ಯಾವ ವಿಕಾರ ಬಂತಲ್ಲಿ? ಸುಧಾಮನಲ್ಲಿ ಯಾವ ವಿಕಾರ ಬಂತು? ಸುಧಾಮನಲ್ಲಿ ಅವಾಗ ಏನು ವಿಕಾರ ಬಂತು? ಲೋಭ, ಸ್ವಾರ್ಥ, ಮೂರ್ ಏನು ಬಂತು? ಕಳ್ಳತನ ಮಾಡಿದ್ನಲ್ವಾ?
ಕಳ್ತನದಿಂದ ತಿಂದಂಗೆ ತಾನೇ, ಕಳ್ತನ ಮಾಡಿ ತಿಂದಂಗೆ ಆಯ್ತಲ್ಲ. ಅಮ್ಮ ಕೊಟ್ಟಿರೋದು ಕೃಷ್ಣನಿಗೆ ಅಂತ 20, ಇನ್ನು 20 ಅವನದು ಕೂಡ ಇವನೇ ತಿಂದರೆ ಏನಾಯಿತು? ಕಳ್ತನ ಮಾಡಿ ತಿಂದಂಗೆ ಆಯಿತು. ಆ ಒಂದು ಕಳ್ಳತನದಿಂದ ತಿಂದಿರುವ ಕಾರಣ 20 ವರ್ಷ ದರಿದ್ರ ಶುರುವಾಗ್ತದೆ ಸುಧಾಮನಿಗೆ. ಬಡತನ 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 20 ವರ್ಷ ಕಳ್ಳತನ ಮಾಡಿದ ತಿಂದಿದ್ದರಿಂದ 20 ವರ್ಷ ಅನುಭವಿಸ್ತಾನೆ. ಆಮೇಲೆ ಸುಧಾಮನ ಹೆಂಡತಿ ಎಷ್ಟಂತ ತಡ್ಕೊಳ್ತಿ, ಯಾಕೆ ಹೇಳಲ್ಲ, ಕೃಷ್ಣನಿಗೆ ಗೊತ್ತಾಗಿರ್ತದೆ ಆಲ್ರೆಡಿ ಮ್ಯಾಟ್ರ್. ಆಮೇಲೆ ಒಂದು ಸಾರಿ ಏನಿದೆ ತೊಗೊಂಡು ಹೋಗಿ ಕೊಡು, ಆ ಗಿಲ್ಟ್ ಹೋಗಿಸ್ಕೋ, ಕೊಟ್ಬಿಡು ಅಂತ ಹೇಳ್ತಾರೆ ಸುಧಾಮನ ಹೆಂಡತಿ. ಹೆಂಗೆ ಹೇಳೋದು, ನನಗೆ ನಾಚಿಕೆ ಬರ್ತದೆ ಅಂತ ಮುಖ ತೋರ್ಸೋಕ್ಕೆ ಚಾನ್ಸ್ ಇರಲಿಲ್ಲ ಆ ಸಮಯದಲ್ಲಿ. ಆಗ ಕೃಷ್ಣನ ಹತ್ರ ಹೋದಾಗ ನನಗೆ ಗೊತ್ತಿದೆ ಬಾರೋ ಅಂತ ಕೃಷ್ಣ ಅವ ಏನು ತೊಗೊಂಬಂದಿರ್ತಾನೆ ಸ್ವೀಕಾರ ಮಾಡ್ತಾನೆ. ಸುಧಾಮ ಅವನ ಹತ್ರ ಬರೀ ಒಂದು ಮುಟ್ಟಿಗೆ ಅಷ್ಟು ಅವಲಕ್ಕಿ ತೊಗೊಂಬರ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ ಕೃಷ್ಣ. ಮುಟ್ಟಿಗೆ ಅಷ್ಟು ಹಿಡಿ ಅವಲಕ್ಕಿ ಅದನ್ನು ಇಸ್ಕೊಂಬಿಟ್ಟು ಕೃಷ್ಣ ಪ್ರಾಪ್ತಿಯ ಮೇಲೆ ಪ್ರಾಪ್ತಿ, ಎಷ್ಟು ಬೇಕೋ ಅಷ್ಟು ಖಜಾನೆ, ಅದಕ್ಕೆ ತಕ್ಕ ಹಾಗೆ ಖಜಾನೆ ವಾಪಸ್ ಕೊಡ್ತಾನೆ. ಯಾರೋ ಕೃಷ್ಣ ಸುಧಾಮನಿಗೆ. ಇದರಿಂದ ನಮಗೇನು ಅರ್ಥ ಆಗ್ತದೆ? ಏನು ಅರ್ಥ ಆಗ್ತದೆ? ಎಂಡ್ ಆಫ್ ದಿ ಡೇ ಮಕ್ಕಳೇ, ನೀವು ಎಂಥದ್ದಾದರೂ ಮಿಸ್ಟೇಕ್ ಮಾಡಿರಿ, ನೀವು ನನ್ನ ಮಕ್ಕಳೇ, ನೀವು ಒಂದು ಸಾರಿ ಕ್ಷಮೆ ಯಾಚಿಸಿ ನನ್ನ ಹತ್ರ ಬಂದಿದ್ದೆ ಆದರೆ ಮಕ್ಕಳೇ, ನಿಮ್ಮನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಾರೆ ಪರಮಾತ್ಮ. ಎಷ್ಟೇ ಬಡತನ ದಾರಿದ್ರ್ಯತನ ಇರಲಿ ನಿಮ್ಮಲ್ಲಿ, ನಿಮ್ಮನ್ನು ನಾನು ಸ್ವೀಕಾರ ಮಾಡ್ತೀನಿ. ನಿಮಗೆ ಎಷ್ಟು ಕೊಡ್ತೀನಿ? 1 ಕೊಟ್ಟರೆ ಎಷ್ಟು ಕೊಡ್ತೀನಿ ವಾಪಸ್? ನಿಮಗೆ 1000 ಪಟ್ಟು ವಾಪಸ್ ಕೊಡ್ತೀನಿ ಅಂತಾರೆ ಪರಮಾತ್ಮ. ಹಾಗೆ ನಾವು ಪರಮಾತ್ಮನ ಸೇವೆಯಲ್ಲಿ ಸತ್ಯಹೃದಯದಿಂದ ಇಷ್ಟೇ ಸತ್ಯಹೃದಯದಿಂದ 1 ರೂಪಾಯಿ ಸೇವೆ ಮಾಡಿದರೂ ಕೂಡ ಸತ್ಯಹೃದಯದಿಂದ ಮಾಡಿದ್ದೆ ಆದರೆ ಆ ಹೃದಯೇಶ್ವರ ಮುಗ್ಧ ಪರಮಾತ್ಮ ಭೋಲೆನಾಥ್ ಅವನು ಡಬಲ್ ಅಲ್ಲ ಪದಮದಷ್ಟು ಪ್ರಾಪ್ತಿ ಮಾಡಿ ಕೊಡ್ತಾನೇ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಕಥೆಗಳು ಮಾಡಿಟ್ಟಿದ್ದಾರೆ. ಕಥೆಗಳು ರೂಪದಲ್ಲಿ ಪರಮಾತ್ಮ ಎಷ್ಟು ದಯಾಹೃದಯಿ, ಪರಮಾತ್ಮ ಎಷ್ಟು ಬಡವರ ಬಂಧು ಅನ್ನೋದಕ್ಕೆ. ನೀವು ಎಂಥ ತಪ್ಪು ಮಾಡಿದ್ರು ನನ್ನ ಮಕ್ಕಳೇ ನೀವು ಅಂತಂದು ಪರಮಾತ್ಮ ಅಷ್ಟು ಪ್ರೀತಿ ಮಾಡ್ತಾರೆ. ಹಾಗಾಗಿ ನಿಮ್ಮ ನೆನಪು ನನಗೆ ಸತಾಯಿಸ್ತಾ ಇರ್ತದೆ ಮಕ್ಕಳೇ. ನೀವು ನನ್ನ ನೋಡಲಿಲ್ಲ ಅಂದರೆ ನನಗೆ ಒಂಥರ ಆಗ್ತಿರ್ತದೆ. ಅದಕ್ಕೆ ಮಕ್ಕಳೇ, ನಿಮ್ಮ ನೆನಪು ಸತಾಯಿಸ್ತಾ ಇತ್ತು, ಬಂದೆ ನಿಮ್ಮ ಹತ್ರ. ಪ್ರೀತಿ ಇದೆಯಲ್ವ ನನ್ನ ಮೇಲೆ? 100% ನನ್ನ ಮೇಲೆ ಪ್ರೀತಿ ಇದೆಯಾ? 1% ಯಾವ ಕಲರ್ ಹೋಗ್ತದೆ ಮಕ್ಕಳೇ? ಇಷ್ಟೆಲ್ಲ ನಾನೇನು ಪ್ರೀತಿ ಮಾಡ್ತೀನಿ, ಪ್ರೀತಿ ಇದೆಯೋ ಇಲ್ಲೋ ನಿಮಗೆ? ಇದೆ ಅಪ್ಪಾಜಿ, ಇಲ್ಲಂತ ಯಾರು ಹೇಳಿದ್ದು? ಇವತ್ತೇನು ಸಡನ್ನಾಗಿ ಪ್ರೀತಿ ಬಗ್ಗೆನೇ ಭಾಳ ಮಾತನಾಡ್ತಾ ಇದ್ದೀನೇನೋ ಅಂತ ಕೆಲವೊಬ್ರು ಕೇಳ್ತಾ ಇದ್ರು ಪಾಪನಿಗೆ. ಮಕ್ಕಳು ಎಚ್ಚರ ಮಾಡಬೇಕಲ್ವಾ ನಿಮ್ಮ ಪ್ರೀತಿ ಎಷ್ಟು ಮಟ್ಟಿಗೆ? ಕೆಲವೊಂದು ಮಕ್ಕಳಿಗೆ ಪ್ರೀತಿನೇ ಇರುವುದಿಲ್ಲ. ಆ ಪ್ರೀತಿ ಜಾಗೃತಿ ಮಾಡಬೇಕಲ್ಲ ನಾನು. ಪರಮಾತ್ಮ ಒಂದು ದಿನ ಡೈರಿ ನೋಡ್ಕೊಂತ ಕೂತ್ಕೊಂಡಿರ್ತಾನಂತೆ, ಒಂದು ದೊಡ್ಡ ಡೈರಿಯಲ್ಲಿ. ಎಲ್ಲ ಗೊತ್ತಿರೋದೇ ಇವ್ರು ತಮ್ಮೆಲ್ರಿಗೂ. ಯಾಕೆ ಉದಾಹರಣೆ ಬಾಬಾ ಕೊಡಿಸ್ತಾ ಇದ್ರೆ ಗೊತ್ತಿಲ್ಲ, ಅಟೆನ್ಷನ್ ಪ್ಲೀಸ್. ಡೈರಿ ಕೂತ್ಕೊಂಡಿರ್ತಾನಂತೆ. ಏನು ಮಾಡ್ತಾ ಇದ್ದಾನೆ ಇವನು ಶಿವಬಾಬಾ ಅಂತ ನಾರದ ಬಂದು ನೋಡ್ತಾನಂತೆ. ಏನು ಶಿವಬಾಬಾ, ಏನು ಮಾಡ್ತಾ ಇದೆಯಾ ನೀನು? ಬ್ಯುಸಿ ಆಗಿಬಿಟ್ಟಿಯಾ ಅಂತ ಅಂದರೆ, ಏನಿಲ್ಲ, ನನ್ನ ಭಕ್ತರದ್ದು ಒಂದು ಲಿಸ್ಟ್ ನೋಡ್ತಾ ಇದ್ದೆ ಅಂತ ಹೇಳ್ತಾನಂತೆ. ಭಕ್ತರ ಲಿಸ್ಟ್ ನೋಡುವಾಗ, ಹೌದಾ, ನಾನು ಚೆನ್ನಾಗಿ ನಿಮ್ಮ ಭಕ್ತಿ ಮಾಡ್ತೀನಿ, ನನಗೆ ಗೊತ್ತಿದೆ ಅಂತಂದು ಆ ಡೈರಿ ಇಸ್ಕೊಂಡು ನೋಡ್ತಾನಂತೆ. ರಿಜಿಸ್ಟ್ರಲ್ಲಿ ಟಾಪ್ ನಂಬರ್ 1 ನಾರದನ ಹೆಸರು ಇರ್ತದೆ, ಭಕ್ತಿಯಲ್ಲಿ ನಂಬರ್ 1 ಅಂತ. ಫುಲ್ ಖುಷಿ ಆಗ್ಬಿಡ್ತದೆ. ನಾನು ಹೆಸರು ಇಟ್ಟಿದ್ದೆಲ್ಲ ಬಾಬಾ, ಥ್ಯಾಂಕ್ ಯು ವೆರಿ ಮಚ್ ಅಂತಂದು ಅದೇ ಒಮ್ಮಂಗೆ ಉತ್ಸಾಹದಲ್ಲಿ ಕುಣಿದಾಡ್ತಾ ಹೋಗ್ತಾನಂತೆ. ಹನುಮಂತ ಕುಂತ್ಕೊಂಡಿರ್ತಾನಂತೆ, ಬಾಬಾ ನೆನಪು ಮಾಡ್ತಾ, ಶಿವಬಾಬನ ನೆನಪು ಮಾಡ್ತಾ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರಂತೆ.
ಡೋಂಗಿ ಭಕ್ತ ಅಂತನಂತವನಿಗೆ. ಡೋಂಗಿ ನಾರದ ಬೇಕಂತಂದು ಚಿಡಾಯಿಸ್ತಾರಂತೆ ಹನುಮಂತನ, ಮಹಾವೀರ ಹನುಮಾನ್ನ. ಡೋಂಗಿ ಭಕ್ತ ಸಾಕ್ಬಿಡು, ನೀನೇನು ಭಕ್ತಿ ಮಾಡ್ತಲ್ಲೇ, ನಿನ್ನ ಹೆಸರೇ ಇಲ್ಲ ಅಲ್ಲಿ ಇಡೀ ರಿಜಿಸ್ಟ್ರಲ್ಲಿ ನೋಡಿ ಬಂದರೆ ನಂದೇ ಟಾಪ್ ಲೆವೆಲಲ್ಲಿದೆ, ಬೇರೆ ಎಲ್ರದ್ದು ಇದೆ, ನಿನ್ನ ಹೆಸರೇ ಇಲ್ಲ ಆ ರಿಜಿಸ್ಟ್ರಲ್ಲಿ ಅಂತ ಹೇಳ್ತಾರಂತೆ ಹೋಗಿ. ಆವಾಗ ನಾನು ಹೃದಯದಲ್ಲಿ ಶಿವಬಾಬಾ ನೆನಪು ಮಾಡ್ತಾ ಇರ್ತೀನಿ ಯಾವಾಗ್ಲೂ. ನನ್ನ ಹೃದಯದಲ್ಲಿದ್ದಾನೆ, ಆ ರಿಜಿಸ್ಟ್ರಲ್ಲಿ ಇರ್ತಾನೆ, ರಿಜಿಸ್ಟ್ರಲ್ಲಿ ಎಲ್ಲಿ ಬರ್ತೀನಿ ನನ್ನ ಹೆಸರು ಎಲ್ಲಿ ಬರ್ತದೆ, ನನ್ನ ಹೃದಯದಲ್ಲಿದ್ದಾನೆ ಶಿವಬಾಬಾ ಅಂತ ಹನುಮಂತ ಹೇಳ್ತಾನಂತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿ ಹೆಸರಿರಲಿಲ್ಲ ಅಂತ. ಮತ್ತೆ ವಾಪಸ್ ಬರ್ತಾನೆ. ಶಿವಬಾಬನ ಹತ್ರ ಬಂದಾಗ ಶಿವಬಾಬನ ಹತ್ರ ಇನ್ನೊಂದು ಪಾಕೆಟ್ ಡೈರಿ ಇರ್ತದಂತೆ. ಆ ಪಾಕೆಟ್ ಡೈರಿಯಲ್ಲಿ ಯಾರ ಹೆಸರಿದೆ ಏನು, ಇನ್ನೊಂದೇನೋ ನೋಡ್ತಾ ಇದೆಯಲ್ಲ ಶಿವಬಾಬಾ, ಏನದು ಅಂತ ನಾರದ ಕೇಳ್ತಾನಂತೆ. ಆವಾಗಲೇ ತೋರಿಸಿರೋ ಡೈರಿ, ಅವರು ಅದರಲ್ಲಿ ಇರೋ ಲಿಸ್ಟು ಅವ್ರು ನನ್ನ ನೆನಪು ಮಾಡುವಂಥವ್ರು, ಜಾಸ್ತಿ ನನ್ನ ನೆನಪು ಮಾಡುವಂಥವ್ರು ಅವರು. ಈಗ ಈ ಡೈರಿಯಲ್ಲಿ ಇರೋದು ಇವ್ರನ್ನ ನಾನು ನೆನಪು ಮಾಡ್ತಾ ಇರ್ತೀನಿ ಜಾಸ್ತಿ, ಇವರಂದ್ರೆ ನನಗೆ ಭಾಳ ಇಷ್ಟ ಅಂತ. ಹೌದಾ, ಇದರಲ್ಲಿ ಯಾರ ಹೆಸರಿದೆ ಅಂತ ನೋಡಿದ್ರೆ ಟಾಪ್ ನಂಬರ್ 1 ಹನುಮಂತಂದು ಇರ್ತದಂತೆ. ಇಡೀ ಈ ಡೈರಿ ಒಳಗಡೆ ನಾರದಂದು ಹೆಸರೇ ಇರುವುದಿಲ್ಲಂತೆ. ನಾರದಿಗೆ ಆಶ್ಚರ್ಯ ಆಗ್ತದಂತೆ. ಬಾಬಾ ಏನು ಹೇಳ್ತಾರಲ್ಲಿ, ನಾನು ನೆನಪು ಮಾಡುವಂತಹ ಮಕ್ಕಳ ಡೈರಿ ನನ್ನ ಹೃದಯದಲ್ಲಿರ್ತದೆ ಅಂತಂದಾಗ ಹನುಮಂತ ಭಾಳ ಹೃದಯದಲ್ಲಿ ಪ್ರೀತಿ ಮಾಡ್ತಾ ಇರ್ತಾನೆ. ಅಂದರೆ ಹಾಗಾಗಿ ಬಾಬಾ ನಮ್ಮನ್ನು ತಾನೇ ನೆನಪು ಮಾಡ್ಕೊಳ್ತಾ ಇದ್ದಾನಲ್ಲ, ಇವತ್ತು ಜಾಸ್ತಿ ನಮ್ಮನ್ನು ಅವನೇ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅಪ್ಪಾಜಿ ಬನ್ನಿ ಮಕ್ಕಳೇ, ನಿಮ್ಮ ನೆನಪು ಬರ್ತಾಯಿದೆ ನನಗೆ, ಬನ್ನಿ ಅಂತ ಕರೆದ್ರು ಬಾಬಾ. ನಾವೆಲ್ಲ ಬಂದ್ವಿ ಕುಳಿತುಕೊಂಡ್ವಿ, ನೋಡ್ತಾ ಇದ್ದೀವಿ ಬಾಬನ ಪ್ರೀತಿಯಲ್ಲಿ ಮಗ್ನ ಆಗಿಬಿಟ್ಟಿದ್ದೇವೆ. ಅಷ್ಟೊಂದು ಪ್ರೀತಿ ಮಾಡ್ತಾರಲ್ವ ಬಾಬಾ. ಭಾವನೆ, ಎಷ್ಟು ಭಾವನೆ, ಆ ಪರಮಾತ್ಮನಿಗೂ ಭಾವನೆ ಇದೆ ನಮ್ಮ ಪ್ರತಿ. ಅಂದರೆ ನಾವು ಯಾಕೆ ಅಲ್ಲಿ ಪರ್ಸೆಂಟೇಜ್ ಆಫ್ ಲವ್ ಯಾಕೆ ಲೀಕೇಜ್ ಮಾಡ್ಕೊಳ್ತಾ ಇದ್ದೀವಿ? ಬೇಡ, ನಮಗೆ ನಮ್ಮ ಅಪ್ಪಾಜಿನೇ ಸಾಕು ನಮಗೆ. ಹಾಗಾಗಿ ಬಾಬಾ ನಿಮ್ಮ ಪ್ರೀತಿಯನ್ನು ಅಕ್ಯುರೇಟಾಗಿ ನೀಟಾಗಿ ಮೇಂಟೈನ್ ಮಾಡಲಿ, ಪ್ರೀತಿಯಲ್ಲಿ ಅಮರರಾಗಿರಲಿ ಎನ್ನುವಂಥ ಮಾತನ್ನು ಬಾಬಾ ತಿಳಿಸ್ಲಿಕ್ಕೋಸ್ಕರ ಇವೆಲ್ಲ ಉದಾಹರಣೆಯನ್ನು ನಮಗೆ ಕೊಟ್ಟು, ನಮಗೆ ಅವ್ರಿಗೆ ಇರುವಂಥ ಬಾಂಡೇಜ್, ಏನೋ ಒಂದು ಗಟ್ಟಿಯಾದ ಸಂಬಂಧ ಎಷ್ಟು ಮಟ್ಟಿಗಿದೆ, ನಾನು ಹೇಗಿದ್ದೀನಿ, ನಾನು ಹೆಂಗೆ ನೆನಪು ಮಾಡ್ತೀನಿ ನಿಮ್ಮನ್ನು ಮಕ್ಕಳೇ ಅನ್ನುವುದನ್ನು ಸ್ಪಷ್ಟ ಮಾಡಿದರು ಬಾಬ್ರವರು ನಮ್ಮೆಲ್ಲರಿಗೆ. ಅಷ್ಟು ಪ್ರೀತಿ ಮಾಡ್ತಾರೆ ಬಾಬ್ರವರು ನಮ್ಮನ್ನು. ಹಾಗಾದರೆ ನಾವು ಅವ್ರನ್ನ ಪ್ರೀತಿ ಮಾಡ್ತಿದ್ದೀವ, ಚೆಕ್ ಮಾಡ್ಕೊಳ್ತಾ ಇದ್ದೀವಿ ವತನದಲ್ಲಿ. ಬಾಬಾ ಇಷ್ಟೆಲ್ಲ ಪ್ರೀತಿ ಮಾಡ್ತೀಯಲ್ಲ ನನ್ನ ಅಂತ ಗೊತ್ತೇ ಇರಲಿಲ್ಲ ಬಾಬಾ. ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಬಾಬಾ ತಿಳಿಸ್ತಾ ಇದ್ದಾರೆ, ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಮಕ್ಕಳೇ ನಿಮ್ಮನ್ನ ಅಂತಾರೆ ಬಾಬ್ರವರು. ಇವತ್ತಿನಿಂದ ಬಾಬನ್ನ ನೆನಪು ಒಂದು ಸೆಕೆಂಡ್ ಮರೆತರೂ ನಿಮಗೆ ಸತಾಯಿಸ್ಬೇಕು. ಪರಮಾತ್ಮ ನೆನಪು ಸತಾಯಿಸುತ್ತೋ ಇಲ್ಲೋ ಕಮಲ್ ಹಾಕೋರೆ, ಸತಾಯಿಸುತ್ತಾ ಇನ್ಮೇಲೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಪರಮಾತ್ಮ ಎಷ್ಟು ಪ್ರೀತಿಸ್ತಾನೆ ಅಂತ ಗೊತ್ತಾಯ್ತಿಲ್ವೋ ಎಲ್ರಿಗೂ? ಸತ್ಯ ಹೃದಯದ ಮಕ್ಕಳನ್ನು ಬಾಬಾ ನೋಡ್ತಾರೆ. ನೀವು ಎಷ್ಟೇ ಹೆಂಗೆ ಇರಿ, ನೀವು ಎಲ್ಲೇ ಇದ್ರಿ, ನೀವಂದರೆ ನನಗೆ ಇಷ್ಟ ಮಕ್ಕಳೇ ಅಂತಾರೆ ಪರಮಾತ್ಮ. ಅಷ್ಟು ಪ್ರೀತಿ ಮಾಡ್ತಾನೆ. ಸತ್ಯ ಹೃದಯದ ಪ್ರೀತಿಯನ್ನು ಹೊಂದಿರುವ ಮಕ್ಕಳನ್ನು ಹೃದಯರಾಮ ಮತ್ತೆ ಆಲಿಂಗನ ಮಾಡ್ತಾ ಪ್ರೀತಿಯ ಅಪ್ಪುಗೆಯಿಂದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಬಾಪದಾದ ಎಷ್ಟು ಪ್ರೀತಿ ಮಾಡ್ತಿರಲ್ಲ ಬಾಬಾ. ಸತ್ಯ ಹೃದಯದ ಪ್ರೀತಿಯನ್ನು ನಾವೆಲ್ಲರೂ ಸ್ವೀಕರಿಸ್ತಾ ಇದ್ದೇವೆ. ಹೆಜ್ಜೆ ಹೆಜ್ಜೆಯಲ್ಲಿ ನಿನ್ನ ಶ್ರೀಮತದಂತೆ ನಡಿತೀವಿ ಬಾಬಾ. ಹೆಜ್ಜೆ ಹೆಜ್ಜೆಯಲ್ಲಿ ನಿನ್ನ ಶ್ರೀಮತದಂತೆ ನಡಿತೀವಿ ಬಾಬಾ. ನೀವೇ ಬೇಕು ಬಾಬಾ, ನೀವೇ ಬೇಕು. ನಿಮಗೆ ನಮ್ಮ ಪ್ರೀತಿ ಸತಾಯಿಸಿದೆ ಅಂದರೆ ಇನ್ನು ನನಗೆಷ್ಟು ಸತಾಯಿಸ್ತಿದೆ ನೋಡ್ತಾ ಇರು ನೀವು ಅಂತ ಚಾಲೆಂಜ್ ಮಾಡ್ತಿದ್ವಿ ನಾವೆಲ್ಲರೂ ಬಾಬ್ರವರಿಗೆ. ನಿನ್ನ ಪ್ರೀತಿ ನನಗೆಷ್ಟು ಸತಾಯಿಸುತ್ತೆ ನೋಡ್ತಾ ಇರು ನೀನು ಇನ್ಮೇಲೆ ಅಂತ ಬಾಬ್ರವ್ರಿಗೆ ಹೇಳ್ತಾ ಇದ್ದೆ. ನೀನು ಹೇಳಿದ್ದು ಪ್ರತಿಯೊಂದನ್ನು ನಾನು ಮಾಡಲಿಲ್ಲ ಅಂದ್ರೆ ಕೇಳಿ ನೀನಪ್ಪಾಜಿ, ಎಷ್ಟು ಪ್ರೀತಿ ಮಾಡ್ತೀಯ ನೀನು. ಭಾವನೆಯ ಭುಕ ಪರಮಾತ್ಮ. ಹಸಿವಿದೆ ಅವನಿಗೆ, ಪರಮಾತ್ಮನಿಗೆ. ನಮಗೂ ಇದೆ. ನಾವ್ಯಾವುದೇ ಪರಚಿಂತನೆ ಪರದರ್ಶನದಲ್ಲಿ ಹೋಗದೇ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಇನ್ನು ಮುಂದೆ.
ಯಾಕೆ ಬಾಬಾ ಎಷ್ಟು ಮೋಟಿವೇಟ್ ಮಾಡ್ತಿದ್ದಾರೆ ಪ್ರೀತಿಯ ಮ್ಯಾಟ್ರಲ್ಲಿ? ಅಷ್ಟು ಪ್ರೀತಿ ಅವರಿಗಿದೆ. ಸತಾಯಿಸುತ್ತೆ ಅಂದುಬಿಟ್ರಲ್ಲ, ಮತ್ತೆ ಹೇಗೆ ನಮಗೆ ಹೇಗೆ ಅನಿಸ್ಬೇಕು? ನಮಗೆ ಪರಮಾತ್ಮನೇ ಹೇಳ್ತಾ ಇರುವಾಗ ನಾವು ಸ್ವೀಕಾರ ಮಾಡಬೇಕು. ಪ್ರೀತಿ ಇರುವಂಥ ಮಕ್ಕಳು ಸ್ವೀಕಾರ ಮಾಡಿದ್ದೀವಿ, ಕೋಟಿಯಲ್ಲಿ ಕೆಲವರಿದ್ದೇವೆ, ಎಲ್ಲರದ್ದು ಪ್ರೀತಿ ಪರಮಾತ್ಮ ಸ್ವೀಕರಿಸ್ತಾ ಇದ್ದಾರೆ. मुख्य 7 कमजोरियाँ और उनको मिटाने के लिए 7 दिन का कोर्स. विद्याकर वंडरफुल. 1 सेकंड में वाणी से परे स्थिति में स्थित हो सकते हो. 1 ಸೆಕೆಂಡಿನಲ್ಲಿ ವಾಣಿಯಿಂದ ಪರೆ ಹೋಗ್ಲಿಕ್ಕೆ ಆಗ್ತದಾ? ಪರೆ ಸ್ಥಿತಿ ಆಗ್ಲಿಕ್ಕೆ ಆಗ್ತದಾ? ಆವಾಜನಿಂದ ಪರೆ ಆಗತ್ತಾ ನಿಮ್ಮ ಕೈಲಿ? ಬಾಬಾ ಕೇಳ್ತಿದ್ದಾರೆ. 1 ಸೆಕೆಂಡಿನಲ್ಲಿ ವಾಣಿಯಿಂದ ಪರೆ ಹೋಗ್ಲಿಕ್ಕಾಗತ್ತಾ? ಆಗತ್ತೆ ಬಾಬಾ. जैसे और कर्म इंद्रियों को जब चाहो जैसे चाहो वैसे हिला सकते हो, ऐसे ही बुद्धि की लगन को जहाँ चाहो जब चाहो वैसे और वहाँ स्थित कर सकते हो. ಬಾಬಾ ಹೇಗೆ ಇನ್ನಿತರ ಕರ್ಮ ಇಂದ್ರಿಯಗಳನ್ನು ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಶೇಕ್ ಮಾಡ್ಬೋದು, ಅಲಗಾಡಿಸ್ಬೋದು. ಹಾಗೆಯೇ ಬುದ್ಧಿಯ ಲಗನನ್ನು ಎಲ್ಲಿ ಬೇಕು ಯಾವಾಗ ಬೇಕು ಹೇಗೆ ಬೇಕು ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಾಡಬಹುದಾ? ಕೈಕಾಲನ್ನು ಹೇಗೆ ನೀವು ಅಲಗಾಡಿಸ್ತೀರಿ ಹಾಗೆ ಬುದ್ಧಿಯನ್ನು ಅಲಗಾಡಿಸಬಲ್ಲಿರಾ? ಅಲಗಾಡಿಸಬಲ್ಲಿರಾ? ಬಾಬಾ ಕೇಳ್ತಾ ಇದ್ದಾರೆ. अंडरलाइन. बाबा ಕೇಳ್ತಿದ್ದಾರೆ, जब चाहो वैसे और वहाँ स्थित कर सकते हो. जी बाबा ऐसे ಪವರ್ಫುಲ್ ಬನೆ ಹೋ. ಈ ಥರ ಪವರ್ಫುಲ್ ಆಗಿದ್ದೀರಾ, ಬುದ್ಧಿಯನ್ನು ಎಲ್ಲಿ ಬೇಕಲ್ಲಿ ಸ್ಥಿತ ಮಾಡಬಲ್ಲಿರಾ, ಬಾಬನ ಪ್ರೀತಿಯಲ್ಲಿ ಲಗನಿನಲ್ಲಿ ಮಗ್ನ ಮಾಡಬಲ್ಲಿರಾ. यहाँ विधि वृद्धि को पाती जा रही है. ಈ ವಿಧಿ ನಿಮ್ಮ ಬುದ್ಧಿ ಎಲ್ಲಿ ಬೇಕಲ್ಲಿ ನೀವು ಸ್ಥಿರ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ, ಈ ವಿಧಿ ಏನಿದೆ ವೃದ್ಧಿ ಪಡಿತಾ ಇದೆಯಾ, ವೃದ್ಧಿ ಆಗ್ತಾ ಇದೆ ಇದರಲ್ಲಿ. ಅಗರ್ ವಿಧಿ ಅರ್ಥಾತ್ है तो विधि से सिद्धि अर्थात सफलता और श्रेष्ठता अवश्य ही दिन प्रतिदिन वृद्धि को पाते हुए अनुभव करेंगे. इस परिणाम से अपने पुरुषार्थ की यथार्थ रीति को परख सकते हो. यहाँ सिद्धि विधि को परखने की मुख्य निशानी है. कोई भी बात को परखने के लिए निशानियाँ होती है, तो इस निशानी से अपने संपूर्ण बुद्धि के निशानी को परख सकते हो. ಗುರುತಿಸಬಲ್ಲಿರಾ? ವಿಧಿ ಬುದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರಾ ಅಂತ ಕೇಳ್ತಾ, ಒಂದು ವೇಳೆ ವಿಧಿ ಯಥಾರ್ಥ ಇತ್ತು ಅಂದರೆ ವಿಧಿಯಿಂದ ಸಿದ್ಧಿ ಅರ್ಥ, ಸಫಲತೆ ಹಾಗೂ ಶ್ರೇಷ್ಠ ಅವಶ್ಯವಾಗಿ ದಿನ ಪ್ರತಿದಿನ ವೃದ್ಧಿಯನ್ನು ಪಡಿತಾ ಇದ್ದು ಅನುಭವ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬ್ರವರು. ಈ ಒಂದು ಪರಿಣಾಮದಿಂದ ತಮ್ಮ ಪುರುಷಾರ್ಥದ ಯಥಾರ್ಥ ಸ್ಥಿತಿಯನ್ನು ಗುರುತಿಸಬಹುದು ನೀವು. ಈ ಸಿದ್ಧಿ ವಿಧಿಯನ್ನು ಗುರುತಿಸುವ ಮುಖ್ಯ ಸಂಕೇತ ಚಿಹ್ನೆ. ಯಾವುದೇ ಮಾತನ್ನು ಗುರುತಿಸುವುದಕ್ಕಾಗಿ ಕಂಡುಹಿಡಿಯೋದಕ್ಕಾಗಿ ಸಂಕೇತಗಳಿರ್ತವೆ ನೋಡಿ, ಸಿಂಬಾಲ್ಸ್ ಇರ್ತಾವಲ್ವಾ ಕಂಡುಹಿಡಿಯೋದಕ್ಕೆ. ಹಾಗಾದರೆ ಈ ಒಂದು ಸಂಕೇತದಿಂದ, ಚಿಹ್ನೆಯಿಂದ, ಗುರುತಿನಿಂದ ತಮ್ಮ ಸಂಪೂರ್ಣ ಬುದ್ಧಿಯ ಒಂದು ಗುರುತನ್ನು ಗುರುತಿಸಬಲ್ಲಿರಾ ಕೇಳ್ತಾ ಇದ್ದಾರೆ ಪಾಪರು. आजकल जो पुरुषार्थियों का चल रहा है, अंडरलाइन ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟಲ್ಲಿ ಬಾಬಾ ಏನೋ ಹೇಳ್ತಾರೆ. ಅಟೆನ್ಷನ್ ಪ್ಲೀಸ್. आजकल जो पुरुषार्थियों का चल रहा है उसमें मुख्य कमजोरियां कौन सी दिखाई देती है? ಈಗಿನ ದಿನಗಳಲ್ಲಿ ಪುರುಷಾರ್ಥಿಗಳದೇನು ನಡೀತಾ ಇದೆಯಲ್ಲ, ಅದರಲ್ಲಿ ಮುಖ್ಯ ಬಲಹೀನತೆಗಳು ಯಾವುದು ಕಂಡು ಬರ್ತದೆ ಹೇಳ್ರಿ ಅಂತಾರೆ ಬಾಬ್ರವರು. ಏಕ್ ತೋ ಸ್ಮೃತಿ ಮೇ ಸಮರ್ಥಿ ನಹಿ ರಹಿ ಹೈ. ಅಂಡರ್ಲೈನ್. ಇವೆಲ್ಲ ಬಲಹೀನತೆಗಳು ಪುರುಷಾರ್ಥದಲ್ಲಿ.
ಏನು ಹೇಳಿದ್ರು? ಒಂದನೇದ್ದು ಏಕತೋ ಸ್ಮೃತಿ ಮೇ ಸಮರ್ಥಿ ನಹಿ ರಹಿ. ಸ್ಮೃತಿ ಇದೆ, ಅದರ ಸಮರ್ಥತೆ ಇಲ್ಲ. ಸಮರ್ಥತೆ ಯಾಕಿಲ್ಲ? ಲೀಕೇಜ್ ಇದೆ, ವ್ಯರ್ಥ ಇದೆ, ಅಲ್ಲ ಸಲ್ಲದ ಮಾತುಗಳು, ವ್ಯರ್ಥ ಮಾತುಗಳು, ಇವರ ಬಗ್ಗೆ ಚಿಂತೆಗಳು, ಪರಚಿಂತನೆಗಳು, ಪರದರ್ಶನ, ಅಲ್ಲಿದೆ ಇಲ್ಲಿದೆ ಅಲ್ಲಿ, ಇದರಲ್ಲಿ ಬ್ಯುಸಿ ಆಗಿದ್ರೆ ಲೀಕೇಜ್ ಇದೆ. ಲೀಕೇಜ್ ಇದೆ, ಅದಕ್ಕೆ ಸ್ಮೃತಿಯಲ್ಲಿ ಸಮರ್ಥತೆ ಇಲ್ಲ. ನಂಬರ್ 1 ಕಮ್ಜೋರಿ ನಮ್ಮದು. ಓಕೆ, ನಂಬರ್ 1 ಬಲಹೀನತೆ. ಪಾಯಿಂಟ್ ನಂಬರ್ 2, ದೃಷ್ಟಿ ಮೇ ದಿವ್ಯತಾ ವ ಅಲೌಕಿಕತಾ ಯಥಾಶಕ್ತಿ ನಂಬರ್ ವಾರ್ ಆಯಿ ಹುಯಿ ಹೈ. ದೃಷ್ಟಿಯಲ್ಲಿ ದಿವ್ಯತೆ, ಅಲೌಕಿಕತೆ, ಯಥಾಶಕ್ತಿ ನಂಬರ್ ವಾರ್ ಬಂದ್ಬಿಟ್ಟಿದೆ, ನಂಬರ್ 1 ಇಲ್ಲ. ಮೂರನೇದು, ವೃತ್ತಿಯಲ್ಲಿ ವಿಲ್ ಪವರ್ ನ ಹೋನೆ ಕೆ ಕಾರಣ ವೃತ್ತಿ ಏಕ್ ರಸ್ ನ ಹೋ ಚಂಚಲ್ ಹೋತಿ ಹೈ. ಬಾಬಾ ನೋಡಿ ಹೆಂಗೆ ಹೊಡಿತಾ ಇದ್ದಾರೆ. ಸೂಕ್ಷ್ಮವಾಗಿ ಪ್ರೀತಿ ಮಾಡಿದ್ರೆ ಈಗ ನಾವು ಭಾಳ ನಿಮ್ಮ ನೆನಪು ಮಾಡ್ತೀನಿ ಮಕ್ಕಳೇ ಅಂತ. ಈಗ ನಮ್ಮಲ್ಲಿರೋ ಬಲಹೀನತೆಗಳೇನು, ಅದನ್ನು ಹೇಗೆ ತಿದ್ದುಕೋಬೇಕು ಅಂತ ಹೇಳ್ತಾರೆ. ಈಗ ನಾವೆಲ್ಲರೂ ನಿರಹಂಕಾರಿಗಳ ಕೂತ್ಕೊಂಡು ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಓಕೆ, ವೃತ್ತಿಯಲ್ಲಿ ವಿಲ್ ಪವರ್ ಇಲ್ಲದೆ ಇರುವ ಕಾರಣ ವೃತ್ತಿ ಏಕರಸ ಇಲ್ಲ, ಚಂಚಲ ಆಗ್ತಾಯಿದೆ. ವೃತ್ತಿ ನಿಮ್ಮದು ಚಂಚಲ ಆಗ್ತಾಯಿದೆ. ಹೇಗೆ? ಈಗ ಬಾಬನ ವಾಣಿ ಕೇಳಿಸ್ಕೊಳ್ತಾ ಇದ್ದಾರೆ, ಎಲ್ಲೋ ವಿಚಾರದಲ್ಲಿ ಹೋಗ್ಬಿಟ್ಟಿದ್ದಾರೆ, ಏನೋ ವಿಚಾರ ಮಾಡ್ತಾಯಿದ್ದಾರೆ. ಚಂಚಲತೆ ಒಂದೇ ಕಡೆ ಇಲ್ಲ. ಈಗ ಓಡಾಡ್ತಾ ಇದೆ ಹಲ್ಚಲಲ್ಲಿ, ಟ್ರಾಫಿಕ್ ಒಂದೇ ಕಡೆ. 90% ಮಕ್ಕಳಿದ್ದೀರಿ, 10% ಮಕ್ಕಳು ಚಂಚಲದಲ್ಲಿದ್ದೀರಿ. ಕಂಡುಹಿಡಿತಾರೆ ಬಾಬ್ರವ್ರು, ಗೊತ್ತಾಗ್ತದೆ ಬಾಬ್ರವ್ರಿಗೆ. निराकारी अवस्था का अटेंशन कम होने के कारण मुख्य विकार देह, अभिमान, काम और क्रोध, इन तीनों का वार समय प्रति समय होता रहता है. ಏನು ಹೇಳಿದ್ರು? 4ನೇದು, ನಿರಾಕಾರಿ ಅವಸ್ಥೆಯ ಅಟೆನ್ಷನ್ ಕಡಿಮೆ ಇರುವ ಕಾರಣ ಮುಖ್ಯ ವಿಕಾರ ಏನು? ದೇಹ, ಅಭಿಮಾನ, ಕಾಮ, ಕ್ರೋಧ, ಈ 3ರ ವಾರ ಸಮಯ ಪ್ರತಿ ಸಮಯ ಆಗ್ತಾ ಇರ್ತದೆ. ನೋಡಿಬೇಕಾರೆ ಕ್ರೋಧ ಬರ್ತಿರ್ತದೆ ಬಾಬನ ಮಕ್ಕಳಿಗೆ, ದೇಹಾಭಿಮಾನದಲ್ಲಿ ಬರ್ತಿರ್ತಾರೆ. ಯಾಕಪ್ಪ ಅಂದರೆ ನಿರಾಕಾರಿ ಅವಸ್ಥೆ ಇಲ್ಲ, ಅಟೆನ್ಷನ್ ಇಲ್ಲ ಅದರ ಮೇಲೆ. ನನ್ನ ಆತ್ಮ ಅನ್ನೋ ಅಟೆನ್ಷನ್ ಹೋಗ್ಬಿಟ್ಟಿದೆ. ಇವತ್ತು ಮಾರ್ನಿಂಗಿಂದ ಸಾಕಾರ ಮುರಳಿಯಿಂದ ಹಿಡಿದು ಮತ್ತೆ ಈವ್ನಿಂಗ್ ಮುರಳಿಯಿಂದ ಹಿಡಿದು ಬಾಬಾ ಆತ್ಮಿಕ ಸ್ಥಿತಿ, ಆತ್ಮಿಕ ಇಂಧನ ಹೇಳ್ತಾನೇ ಇದ್ದಾರೆ. ಯಾರಿಗಾರಿಗೆ ಹೋಗಿದೆ ಬುದ್ಧಿಯಲ್ಲಿ ಅವರೆಲ್ಲ ಪಾಸ್ ವಿತ್ ಆನರ್. ಯಾರಿಗೆಲ್ಲ ಹೋಗಿಲ್ಲ ಇಂಪ್ರೂವ್ ಮಾಡಿಕೊಡ್ರಿ, ಚೆಕ್ ಮಾಡಿಕೊಡ್ರಿ, ಚೇಂಜ್ ಮಾಡಿಕೊಡ್ರಿ ಅಂತಾರೆ ಬಾಬ್ರವ್ರು. 5ನೇದು, ಸಂಗಠन में रहते व संपर्क में आते वायुमंडल वाइब्रेशन अपना इम्प्रेशन डालता है. अंडरलाइन ನಂಬರ್ 1. ಇದೇನು? 5th one ಏನು ಹೇಳ್ತಿದೆ? ಅಂದರೆ ನಮ್ಮ ಬಲಹೀನತೆಗಳು, ಪುರುಷಾರ್ಥಿಗಳ ಬಲಹೀನತೆಗಳ ಬಗ್ಗೆ ಪರಮಾತ್ಮ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಲಾಸ್ಟ್ ಮಿನಿಟ್ ಅಟೆನ್ಷನ್ ಪ್ಲೀಸ್. 5ನೇದು, ಸಂಘಟನೆಯಲ್ಲಿ ಇದ್ದುಕೊಂಡು ಮತ್ತು ಸಂಪರ್ಕದಲ್ಲಿ ಬರ್ತಾ ವಾಯುಮಂಡಲ ವೈಬ್ರೇಷನ್ ತನ್ನ ಇಂಪ್ರೆಷನ್ ಹಾಕ್ತಾ ಇದೆ, ಪ್ರಭಾವ ಬೀರಿಸ್ತಾ ಇದೆ. ನೋಡಿ, ಸಂಘಟನೆಯಲ್ಲಿ ಇದ್ದೀರಿ, ಸಂಪರ್ಕದಲ್ಲೂ ಬರ್ತೀರಿ, ವಾಯುಮಂಡಲ ವೈಬ್ರೇಷನ್ ತನ್ನ ಇಂಪ್ರೆಷನ್ ನಿಮ್ಮ ಮೇಲೆ ಹಾಕ್ತಾ ಇದೆ. ಸಂಘದೋಷ ಆಗಿದೆ, ಸಂಪರ್ಕದಲ್ಲಿ ಬರ್ತಾ. ಅಟೆನ್ಷನ್ ಪ್ಲೀಸ್. 6ನೇದು, अव्यक्त फरिश्तेपन की स्थिति कम होने के कारण अच्छी व बुरी बातों को फीलिंग आने से फेल हो जाते हैं. अंडरलाइन. 6ನೇದು ಏನು ಹೇಳಿದ್ರು ಬಾಬಾ? ಅವ್ಯಕ್ತ ಫರಿಸ್ತಾತನದ ಸ್ಥಿತಿ ಕಡಿಮೆ ಇರುವ ಕಾರಣ ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯ ಮಾತು ಕೆಟ್ಟದ ಮಾತುಗಳ ಫೀಲಿಂಗಲ್ಲಿ ಬರುವುದರಿಂದ ಫೇಲ್ ಆಗಿಬಿಡ್ತೀರಿ. ಒಳ್ಳೆಯದು ಇದ್ರೂ ಫೀಲ್ ಮಾಡ್ಕೊಳ್ತಾ ಇದ್ದೀರಿ, ಕೆಟ್ಟದಿದ್ರೂ ಫೀಲ್ ಮಾಡ್ಕೊಳ್ತಾ ಇದ್ದೀರಿ, ಫೇಲ್ ಆಗಿಬಿಡ್ತಿದ್ರಿ ನೀವು ಬಾಬನ ದೃಷ್ಟಿಯಲ್ಲಿ. 7ನೇದು, अपनी याद की यात्रा से संतुष्ट कम यहाँ है पुरुषार्थियों के ಪುರುಷಾರ್ಥಕ್ಕೆ ನಂಬರ್ 1 ರಿಸಲ್ಟ್. ಇವೆಲ್ಲ ಬಲಹೀನತೆಗಳನ್ನ ಹೇಳಿದರು ಬಾಬರವರು. ನಿಜವಾಗ್ಲೂ ಹೀಗಿದೆಯಾ? ಇದರಲ್ಲಿ 7ರಲ್ಲಿ ನಮ್ದು ಯಾವುದು ಬಲಹೀನತೆ ಇದೆ ಚೆಕ್ ಮಾಡ್ಕೋಬೇಕು ಇವತ್ತು ನಾವು. ಅದಕ್ಕೆ ತಕ್ಕ ಹಾಗೆ ಬಾಬಾ 7 ದಿನದ ಕೋರ್ಸ್ ಕೊಡ್ತಾರೆ ನಾಳೆಗೆ ಅವ್ಯಕ್ತವಾಣಿಯಲ್ಲಿ. ತಿದ್ಕೋಬೇಕನ್ನೋರು ನಿರಹಂಕಾರಿಗಳಾಗಿ ಹೃದಯರಾಮನಿಗೆ ಹೃದಯದಿಂದ ತಮ್ಮ ಹೃದಯವನ್ನು ಅವರಲ್ಲಿ ಹೊಂದಿ ಬಂದು ಕುಳಿತುಕೊಳ್ಳೋಣ. ಓಕೆ, ಎಲ್ಲರೂ ಸ್ವೀಕಾರ ಇದೆಯಾ?
ನಾವು ತಿದ್ಕೋಬೇಕು ಅಪ್ಪಾಜಿ. ನೀನು ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಕೂಡ ನಾವು ಪ್ರೀತಿ ಮಾಡಲಿಲ್ಲ ಅಂದರೆ ಹೆಂಗಪ್ಪಾಜಿ? ಪ್ಲೀಸ್ ಅಪ್ಪಾಜಿ, ಪಕ್ಕಾ ತಿದ್ಕೊಳ್ತೀವಿ ಅಪ್ಪಾಜಿ. ಚೇಂಜ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ಕೂತ್ಕೊಳ್ತೀವಿ. ನೀವು ಹೇಗೆ ತಿದ್ದಿರಿ ನಾನು ರೆಡಿ ಇದ್ದೀನಿ ತಿದ್ದಿಸ್ಕೊಳ್ಳಿಕ್ಕೆ, ಓಕೆನಾ ಜಿ ಬಾಬಾ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲರೂ. ಮುದ್ದು ಮುದ್ದಾದ ಫರಿಸ್ತೆಗಳ ಸಂಘಟನೆಯನ್ನು ಪರಮಾತ್ಮ ನೋಡ್ತಾ ಇದ್ದಾರೆ. ನಿರಹಂಕಾರಿ ಮಕ್ಕಳು ದಿನದಿಂದ ದಿನಕ್ಕೆ ಎಲ್ಲ ಅಹಂ ವ್ಯಹಂ ಎಲ್ಲ ಇಳಿದು ಹೋಗ್ತಾ ಇದೆ. ನಮ್ಮದು ಎಲ್ಲ ಕಟ್ಟು ತರಹ ಕಟ್ ಮಾಡ್ತಾ ಇದ್ದಾರೆ. ಯೋಗಾಗ್ನಿಯಲ್ಲಿ ಪರಮಾತ್ಮ ನೋಡ್ತಾ ಇದ್ದೀರಿ ತಾವೆಲ್ಲರೂ. ಇವತ್ತಂತೂ ಅವರ ಪ್ರೀತಿಗೆ ನಾವು ಫಿದಾ ಆಗಿಬಿಟ್ವಿ. ಪ್ರೀತಿಯಲ್ಲಿ ಫಿದಾ ಆಗಿಬಿಟ್ವಿ. ಫಿದಾ ಆದವೋ ಇಲ್ವೋ? ನನಗೆ ನಿಮ್ಮ ನೆನಪು ಸತಾಯಿಸ್ತದೆ ಮಕ್ಕಳೇ, ಬರ್ರಿ ಅಂದರು ಅಪ್ಪಾಜಿ. ಪ್ರೀತಿಯಲ್ಲಿ ಫಿದಾ ಆದವ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ ಅಲ್ವಾ? ಕೋಟಿಯಲ್ಲಿ ಕೆಲವರು ಸ್ವೀಕಾರ ಮಾಡ್ಕೊಳ್ತೀವಿ ನಾವೆಲ್ಲರೂ ಇದನ್ನು. ಓಕೆ, ಬಾಬಾ ಏನೆಲ್ಲ ಹೇಳಿದರು ಎಲ್ಲ ನಮ್ಮ ಬಲಹೀನತೆಗಳು ಪುರುಷಾರ್ಥದಲ್ಲಿ, ಇವುಗಳನ್ನು ಸರಿ ಮಾಡುವುದಕ್ಕಾಗಿ ತಿದ್ದುಪಡಿಯನ್ನು ಮಾಡಲಾಗ್ತದೆ ನಾಳೆಗೆ. ಓಕೆ, ಎಲ್ರಿಗೂ ಸ್ವೀಕಾರ ಇದೆಯಲ್ವಾ? ತಿದ್ದುಕೋಬೇಕು ಅನ್ನುವಂಥವ್ರು ಬಂದು ಕೂತ್ಕೊಳ್ರಿ ನನ್ನ ಸಮ್ಮುಖದಲ್ಲಿ. ನೀವು ಹೆಂಗೆ ಇವತ್ತು ನಾನು ಪ್ರೀತಿ ಮಾಡಿ ಕರೆದೆ, ನಾಳೆ ನೀವೇ ಪ್ರೀತಿ ಮಾಡ್ತಾ ಬರಬೇಕು ಅಪ್ಪಾಜಿ ನನ್ನ ತಿದ್ದು ಅಂತ. ಓಕೆನಾ? ನೋಡ್ತೀನಿ ನಾನು ನಿಮ್ಮನ್ನ, ನೀವು ಅಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಕೇಳ್ತಾ ಬಾಪ್ ದಾದಾ ಪರಮೇಶ್ವರ ಅಪ್ಪಾಜಿಯವರು ನಾವೆಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ನೋಡ್ತಾ ಮುಗುಳ್ನಗ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ಚುತ್ತಾ ರಕ್ಷಕ ಕವಚವನ್ನು ಕೊರಳಲ್ಲಿ ಹಾಕ್ತಾ ಒಂದೊಂದು ಮಗುವಿಗೆ ಗುಲ್ದಸ್ತ ಕೊಡ್ತಾರೆ. ಅದು ರೋಜಾ ಹೂ ಗುಲ್ದಸ್ತ. ಎಷ್ಟಂದರೆ ಅಷ್ಟು ಪ್ರೀತಿಯನ್ನು ಹೊಂದಿರೋ ಕಾರಣ ಗುಲ್ದಸ್ತ, ಗುಲಾಬಿ ಹೂವಿನ ಗುಲ್ದಸ್ತ ಒಬ್ಬೊಬ್ಬ ಮಗುವಿಗೆ ಕರೆದು ಕೊಡ್ತಾ ಇದ್ದಾರೆ. ಯಾರೆಲ್ಲ ಸ್ವರ್ಗದಲ್ಲಿ ಬಂದ್ರಿ? ಎಲ್ಲರೂ ಗುಲ್ದಸ್ತವನ್ನು ಸ್ವೀಕರಿಸ್ತೀವಿ. ನಾವೆಲ್ಲರೂ ಸ್ವೀಕರಿಸ್ತಾ ಇದ್ದೇವೆ. ಹೃದಯ ರಾಮ ವಿಜಯಭವದ ತಿಲಕ, ರಕ್ಷಾ ಕವಚ, ಪವಿತ್ರತೆಯ ಗೋಲ್ಡನ್ ಕಿರೀಟವನ್ನು ಹೊಂದಿ, ಹೃದಯರಾಮನ ಹೃದಯ ಸಿಂಹಾಸನವನ್ನೇ ಹೊಂದಿ, ಕೈಯಲ್ಲಿ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ಹೊಂದಿ, ಅಮೃತವನ್ನು ಸ್ವೀಕರಿಸ್ತಾ, ಟೋಲಿಯನ್ನು ಸ್ವೀಕರಿಸ್ತಾ, ಸತ್ಯ ಹೃದಯದಿಂದ ಹೃದಯ ರಾಮನಿಗೆ ನಮಸ್ತೆ ಅಪ್ಪಾಜಿ, ನಮಸ್ತೆ ನಮಸ್ತೆ ನಮಸ್ತೆ. ಹೃದಯ ರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ನೈಟ್, ನಮಸ್ತೆ. ಬಾಬಾ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅನ್ನೋದು ಅದೇ ಗುಂಗಲ್ಲೇ ನಾವು ವಿಶ್ರಮವನ್ನು ಪಡಿತೀವಿ ಅಪ್ಪಾಜಿಯ ಮಡಿಲಲ್ಲಿ. ಓಕೆನಾ? ಎಲ್ರಿಗೂ ಸ್ವೀಕಾರ ಇದೆಯಾ? ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಓಂ ಶಾಂತಿ. ಮತ್ತು ನಮ್ಮ ಶೋಭಾ ಚಿಕ್ಕಮಠಕ್ಕವ್ರು ನಾಳೆಗೆ ಬಾಬನ ಗೀತೆಯನ್ನು ಹಾಡ್ತೀರಾ ನೀವು. ಓಕೆ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಶಾಂತಿ, ಶಾಂತಿ. ಫಾಸ್ಟೆಸ್ಟ್ ಗತಿಯಲ್ಲಿ ಸ್ವದರ್ಶನ ಚಕ್ರ ತಿರುಗಿಸುತ್ತೆ ನಮ್ಮ ಪುಟಾಣಿ ಲಿಟ್ಲ್ ಏಂಜಲ್. ಓಂ ಶಾಂತಿ. ವಿರಾಜ್ ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಓಂ ಶಾಂತಿ ಅನ್ನೋರೇ. ಓಂ ಶಾಂತಿ. ಶತಕೋಟಿ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಅಪ್ಪಾಜಿ. ಧನ್ಯವಾದಗಳು ಅಪ್ಪಾಜಿ. ಓಂ ಶಾಂತಿ. ಓಂ ಶಾಂತಿ ಅನ್ನೋರೇ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಓಂ ಜ್ಯೋತಿ ಸಿತಾರ, ದೇವಕಾರ, ಪೂಜ್ಯನಾರ, ಬ್ರಾಹ್ಮಣ ಗುರಾರ, ಪರಿಸ್ಥಿತದಾರ. ಓಂ ಶಾಂತಿ ಬಾಬಾ. ಗುಡ್ ನೈಟ್ ತಂದೆ. ಶಾಂತಿ. ಎಲ್ರಿಗೂ ಓಂ ಶಾಂತಿ. ಗುಡ್ ನೈಟ್. ಓಂ ಶಾಂತಿ ಅನ್ನೋರೇ.